ಓಂ ಸಚ್ಛಾತ್ರೋದಿತ ವರ್ತ್ಮನಾ ಪದಮಿದಂ ಸಚ್ಛಾಸ್ತ್ರೋದಿತ ವರ್ತ್ಮನಾ ಪದಮಿದಂ ಧ್ಯಾಯನ್ಮದಂ ಕಂಕಿತಾಃ ಮನ್ಮಂತ್ರಂ ಜಪ ಶಾಸ್ತ್ರ ಸಂಪದಮತೋ ದಾಸ್ಯಾಮಿ ಭಾಗ್ಯೈ ಸಹ ತತ್ತತ್ವಾನ್ಯಪಿ ಬೋಧಯಾಮಿ ತದನು ಪ್ರಾಪ್ಯೋ ಮದಂಗ್ರಿರ್ಭವೇತ್ ಇತ್ಯಾಘೋಷಯತೀವ ಯಃ ಕರಚಯೈಃ ತಂ ವಾಜಿವಕ್ತ್ರಂ ಭಜೇ. ಅಸ್ಮದ್ಗುರು ಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಹರೇ ಶ್ರೀನಿವಾಸ ಗುರೋ ರಾಘವೇಂದ್ರ. ಶ್ರವಣ ಮಾಡುವಂತಹ ಎಲ್ಲ ಆಧ್ಯಾತ್ಮ ಬಂಧುಗಳಿಗೂ ಕೂಡ ನನ್ನ ಹೃತ್ಪೂರ್ವಕವಾದ ನಮನಗಳನ್ನ ಸಲ್ಲಿಸುತ್ತಾ ಇವತ್ತಿನ ಶ್ರೀನಿವಾಸ ಕಲ್ಯಾಣ ಅದರಲ್ಲಿ ನಿನ್ನೆಯ ದಿವಸ ಧರಣಿ ದೇವಿ ಯಾವ ಕೊರವಂಜಿಯ ಜೊತೆಗೆ ಮಾತನಾಡಿರುವಂತಹ ವಿಚಾರವನ್ನು ಕೇಳಿದೆವು. ಕೊರವಂಜಿ ಹೋದ ನಂತರ ಮಗಳ ಜೊತೆಗೆ ಮಾತನಾಡಿರತಕ್ಕಂಥದ್ದು. ಆ ಮಗಳು ಕೂಡ ಒಳ್ಳೆ ರೀತಿಯಲ್ಲಿ ಸಂತೋಷ ಪಟ್ಟಂತೆ. ಅದಾದ ನಂತರ ಆ ಕೊರವಂಜಿ ಹೋದ ಕೆಲವೇ ಕ್ಷಣಗಳಲ್ಲಿ, ಅರ್ಥಾತ್ ಮಗಳು ತನಗೆ ಏನಾಗಿದೆ ಎಂಬತಕ್ಕಂಥ ವಿಚಾರವನ್ನ ತಿಳಿಸಿದ್ದಾಳೆ. ಅದಾದ ನಂತರ ಏನಾಗಿದೆ ಅಂತಂದ್ರೆ ಬಕುಲಾದೇವಿ ಬಂದಿದ್ದಾಳೆ ಅನ್ನುವಂತಹ ವಿಚಾರವನ್ನ ನಾವು ಕೇಳ್ತಾ ಇದ್ದೇವೆ. ಇಲ್ಲಿ ಹೇಳುವಾಗ ಬಕುಲ ದೇವಿ ಬಂದ ಕೂಡ್ಲೆ ಬರಮಾಡಿಕೊಂಡಿದ್ದಾರೆ. ಅವರಿಗೆ ಅತಿಥಿ ಸತ್ಕಾರಾದಿಗಳನ್ನೆಲ್ಲವನ್ನು ಕೂಡ ಮಾಡಿದ್ದಾರೆ. ಆಗ ಸಖಿಯರು ಹೇಳಿದ್ದಾರೆ, ನಿಮ್ಮೊಂದಿಗೆ ಏನೋ ಮಾತನಾಡಬೇಕಂತೆ, ಕನ್ಯಾಪೇಕ್ಷಿಯಾಗಿ ಬಂದಿದ್ದಾರೆ ಅಂತನ್ನುವಂತಹ ವಿಚಾರವನ್ನು ಹೇಳುವಾಗ ಬಕುಲೆ ಹೇಳ್ತಾಳೆ, ಬಕುಲ ಉವಾಚ ಕನ್ಯಾಪೇಕ್ಷಾ ಮುಖ್ಯ ಕಾರ್ಯಂ ಪುನಃ ಕಾರ್ಯ ಶತೇನ ಕಿಂ ಮುಖ್ಯ ಕಾರ್ಯಂ ತವ ಶ್ರುತ್ವಾ ವರಾರೋಹ ಮತ ಬ್ರವೀತ್. ಬಹಳ ಅದ್ಭುತವಾದ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಏನು ಅಂತಂದ್ರೆ ಕನ್ಯಾಪೇಕ್ಷಾ, 100 ಕೆಲಸಗಳನ್ನ ಹೇಳೋದು ವ್ಯರ್ಥ. ಏನಿದೆಯೋ, ಯಾಕೆ 100 ಕೆಲಸಗಳನ್ನ ಹೇಳೋದು ಅಂದ್ರೆ ನಮ್ಗೆ ಏನಾಗ್ಬೇಕು ಅದನ್ನ ಬಿಡ್ತೀವಿ. ಅದನ್ನ ಬಿಟ್ಟು ಸುತ್ತು ಬಳಸಿ ಮಾತನಾಡ್ತೇವೆ. ಆ ತರ ಸಾಮಾನ್ಯವಾಗಿ ಅವ್ರೇನ್ ತಿಳ್ಕೊಂಡ್ಬಿಡ್ತಾರೋ ಅಂತ ಸುತ್ತು ಬಳಸಿ ಮಾತನಾಡೋದು. ಆಗ ಅವ್ರು ಹೇಳ್ತಾರೆ, ಅದೆಲ್ಲ ಇರ್ಲಿ, ಬಂದ ಕಾರ್ಯ ಏನು ಹೇಳಿ ಅಂತ. ಆಗ ಹೇಳುವಂತದ್ದು ಕೊನೆಗೆ ನೀವು ಬೇಜಾರು ಮಾಡ್ಕೋಬಾರ್ದು ಅಂತ ಕೊನೆಗೆ ಹೇಳ್ತೇವೆ. ಹಾಗೇನೆ ಇವಳು ಹೇಳ್ತಾ ಇದ್ದಾಳೆ, 100 ಕಾರ್ಯಗಳನ್ನ ಹೇಳಿ ಪ್ರಯೋಜನ ಏನು, ಏನಿದೆಯೋ ಅದನ್ನೇ ಬಂದು ಹೇಳ್ತೇನೆ. ಏನು, ಕನ್ಯಾ ಬೇಕು, ಅದೇ ನನಗೆ ಮುಖ್ಯ ಕೆಲಸ ಅಷ್ಟೇ ಹೊರತು ಮತ್ತಿನ್ನೇನಿಲ್ಲ. ನನ್ನ ಶ್ರೀನಿವಾಸ ಅಂತ ಇದ್ದಾನೆ, ಅವಳ ಸೇವಕಿ ನಾನು. ಹಾಗಾಗಿ ನನಗೆ ನನ್ನ ಶ್ರೀನಿವಾಸನಿಗೆ ಒಂದು ಮದುವೆ ಮಾಡಬೇಕಾಗಿದೆ. ಅದಕ್ಕೋಸ್ಕರವಾಗಿ ಕನ್ಯಾ ಬೇಕಾಗಿದೆ. ನಿಮ್ಮ ಮಗಳನ್ನ ಅವನ ಇಷ್ಟಪಟ್ಟಿದ್ದಾನೆ. ಏನಿದೆಯೋ ಅದನ್ನ ಜಳ ಹೇಳಿಬಿಟ್ಲು. ಒಂದೇ ಧೈರ್ಯ, ಏನು, ಮದುವೆ ಆಗಬೇಕು ಅಂತಿದ್ರೆ ಭಗವಂತನ ಇಚ್ಛೆ ಆಗುತ್ತೆ, ಇಲ್ಲ ಅಂದ್ರೆ ಇಲ್ಲ. ಏನಿದೆಯೋ ಅದನ್ನ ಜಳ ಹೇಳಿಬಿಟ್ರೆ ಏನಾಗುತ್ತೆ ಅಂದ್ರೆ 100 ಕಾರ್ಯ ಆಗಿಬಿಡ್ತದಂತೆ. ಯಾಕೆ ಅಂದ್ರೆ ನೀವು ಸಂಶಯದಲ್ಲೇ ಹೇಳಿದ್ರೆ ನಿಮಗೆ ವಿಶ್ವಾಸ ಇಲ್ಲ, ನಮಗೆ ಹೇಗೆ ವಿಶ್ವಾಸ ಬರುತ್ತೆ ಅಂತ. ಕೆಲವರಿಗೆ ಏನಾಗುತ್ತೆ, ಕೆಲವು ತತ್ವಗಳನ್ನು ಹೇಳಲಿಕ್ಕೆ ಹೋಗುವಾಗ ಗೊಂದಲವಾಗಿ ಹೇಳ್ತಾರೆ. ಕೇಳಿ, ಯಾಕೆ ಹಾಗೆ ಗೊಂದಲವಾಗಿ ಹೇಳಿದ್ದೀರಿ ಅಂದ್ರೆ ನನಗೇ ಗೊಂದಲ ಇದೆ, ಮತ್ ನಾನು ಹೇಗೆ ಹೇಳ್ಬೇಕು ಅಂತ. ಅದರ ಅಭಿಪ್ರಾಯ ಏನು ಅಂದ್ರೆ ಅವರಿಗೆ ಇನ್ನೂ ಮನದಟ್ಟಾಗಿರೋದಿಲ್ಲ. ಹಾಗಾಗಿ ಯಾವುದೇ ತತ್ವ ನಮ್ಮ ಕಿವಿಗೆ ಬೀಳಬೇಕಾದ್ರೆ ಗಟ್ಟಿಯಾಗಿ ಬೀಳುತ್ತೆ ಅಂತ ಆದ್ರೆ ಅವರು ಅಷ್ಟು ಚೆನ್ನಾಗಿ ತಿಳ್ಕೊಂಡಿದ್ರೆ ಮಾತ್ರ ನಮಗೆ ಮನದಟ್ಟಾಗುವಂತೆ ಹೇಳಲು ಸಾಧ್ಯ. ಹೇಗೋ ಹಾಗೇನೆ
ಅವರೇ ಗೊಂದಲವಾಗಿ ಹೇಳಿದ್ದಾರೆ ಅಂದ್ರೆ ಅವರು ಗೊಂದಲದಲ್ಲಿದ್ದಾರೆ ಅಂತ ಅರ್ಥ. ಅವರು ಸ್ಪಷ್ಟವಾಗಿ ಹೇಳಿದ್ರ ಅವರಿಗೆ ಯಾವ ಗೊಂದಲ ಇಲ್ಲ ಅಂತ ಅರ್ಥ. ಜೀವನದಲ್ಲಿ ಯಾವತ್ತೂ ಇದನ್ನ ನಾವು ಗಳಿಸ್ಕೊಳ್ಬೇಕು ಅಂತ ಇಲ್ಲಿ ಹೇಳುವಾಗ ಕನ್ಯಾಪೇಕ್ಷಾ ಅಂತಂದ್ರು. ಕನ್ಯಾಪೇಕ್ಷಾ ಅಂದ್ರೆ ಏನು ಅನ್ನುವುದಕ್ಕೆ ವ್ಯಾಖ್ಯಾನಕಾರರು ಬರೀತಾರೆ, ಕನ್ಯಾ ಅಂದ್ರೆ ಕಾಂತಿಯಿಂದ ಕನದೀಪ್ತವು ಅಂತ ಅರ್ಥ. ಕನದೀಪ್ತವು ಅಂದ್ರೆ ಕಾಂತಿಯಿಂದ ಬೆಳಗುವವಳು ಅಂತ ಅರ್ಥ. ಅಂದ್ರೆ ಕಾಂತಿಯಿಂದ ಬೆಳಗುವವಳು ಅಂದ್ರೆ ಏನರ್ಥ? ಇವಳು ಕನ್ಯಾ ಮದುವೆ ಆಗಿಲ್ಲ ಅಂತ ಅರ್ಥ ಅಲ್ಲ. ಯಾಕೆ? ಅನಾದಿ ನಿತ್ಯ ದಂಪತಿಗಳು. ಮತ್ತೆ ಕನ್ಯಾ ಅಂತ ಹೇಗೆ ಹೇಳ್ತೀರಿ ಅಂತಂದ್ರೆ, ಕನ್ಯಾ ಅಂದ್ರೆ ಸದಾ ಭಗವಂತನ ತತ್ವಜ್ಞಾನದಿಂದ ಅಥವಾ ಭಗವಂತನ ಅನುಗ್ರಹದಿಂದ ಸದಾ ಬೆಳಗತಕ್ಕಂಥವಳು. ಅವಳು ನಂದುವುದೇ ಇಲ್ಲ. ಈ ರೀತಿಯಾದಂತಹ ಒಂದು ಚಿಂತನೆಯನ್ನ ನಮಗೆ ಇಲ್ಲಿ ತಿಳಿಸ್ತಾ ಇದ್ದಾರೆ. ಇಲ್ಲಿ ಕಾಂತಿಯಿಂದ ಬೆಳಗತಕ್ಕಂತಹದ್ದು ಅಂದ್ರೆ ಇದು ನಿತ್ಯದಲ್ಲಿ ಬೆಳಗಬೇಕಂತೆ. ಈ ರೀತಿಯಾಗಿ ಬೆಳಗಿದರೆ ಮಾತ್ರ ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ನಮ್ಮ ಹುಡುಗಿಯ ಅಪೇಕ್ಷೆ ಏನು ಅಂದ್ರೆ ನಿತ್ಯದಲ್ಲೂ ಬೆಳಗಬೇಕು. ಜಗತ್ತಿನಲ್ಲಿ ಅನಂತ ಜೀವರಾಶಿಗಳಿದ್ದಾರೆ. ಎಲ್ಲಾ ಜೀವರಾಶಿಗಳಿಗೂ ಶ್ರೀನಿವಾಸ ಒಡೆಯನಾದ್ದರಿಂದ ಅವನ ಜೊತೆಗೆ ಸದಾ ಬೆಳಗಬೇಕು. ಆದ್ದರಿಂದ ಅಂತಹ ಕನ್ಯಾಪೇಕ್ಷಿಯಾಗಿ ನಾನು ಬಂದಿದ್ದೇನೆ ಅಂತ ಅರ್ಥ. ಅನೇಕ ಅಭಿಪ್ರಾಯಗಳಿಂದ ಕೂಡಿರ್ತಕ್ಕಂತಹ ಕೆಲಸ ಏನು ಅಂತ ಹೇಳಿದ್ರೆ, ಆ ಮಹಾತಾಯಿ ಇಡೀ ಜಗತ್ತನ್ನೇ ಬೆಳಗತಕ್ಕಂತಹವಳು ಅಂತ ಅರ್ಥ. ಹಾಗಾದ್ರೆ ಇಲ್ಲಿ ಇಷ್ಟೆಲ್ಲ ಅನುಸಂಧಾನಗಳನ್ನ ಇಟ್ಟುಕೊಂಡಾಗ ನಮಗೆ ತಿಳಿಯುವ ತತ್ವ ಏನು ಅಂತಂದ್ರೆ, ಈ ಯಾವ ಕಾರ್ತೀಕ ಮಾಸದಲ್ಲಿ ನಾವಿದ್ದೇವೆ, ಈ ಕಾರ್ತೀಕ ಮಾಸದಲ್ಲಿ ನಾವೇನು ದೀಪವನ್ನ ಬೆಳಗುವಂತಹ ಕೆಲಸವನ್ನ ನಾವು ಮಾಡ್ತೇವೆ, ಇದರಲ್ಲಿ ಕಾ ಅಂದ್ರೆ ಕಾದೀಪ್ತವು ಅಂತ ಅರ್ಥ, ಬೆಳಕು ಅಂತ ಅರ್ಥ. ಕನ್ಯಾ ಅಂತಂದ್ರೆ ಏನರ್ಥ? ಇಡೀ ಜಗತ್ತಿಗೆ ಬೆಳಕಿನಿಂದ ಅನುಗ್ರಹಿಸುವವಳು ಅಂತ ಅರ್ಥ, ಮಹಾತಾಯಿ ಅಂತ ಅರ್ಥ. ಯಾಕೆ ಬೆಳಕಿನ ರೂಪದಲ್ಲಿ ಬರ್ತಾಳೆ ಅಂದ್ರೆ ತನ್ನ ಪತಿಯನ್ನ ಎಬ್ಬಿಸುವುದಕ್ಕಾಗಿ. ಹಾಗಾಗಿ ಕಾರ್ತೀಕ ಮಾಸ ಅಂತಂದ್ರೆ ಭಗವಂತ ಏಳುವ ಸಮಯ. ಅಂದರೆ ದೇವತೆ, ನಮ್ಮ ಒಂದು ವರ್ಷ ದೇವತೆಗಳಿಗೆ ಒಂದು ದಿನ ಲೆಕ್ಕ. ಹಾಗಾಗಿ ಈ ಯಾವ ಕಾರ್ತೀಕ ಮಾಸ ಎಂಬತಕ್ಕಂಥದ್ದೇನಿದೆ, ಇದು ಭಗವಂತನನ್ನ ಬೆಳಗಿಸುವ ಅಂದ್ರೆ ಎಬ್ಬಿಸುವಂತಹದ್ದು. ಎಬ್ಬಿಸ್ಬೇಕಾದ್ರೆ ಬೆಳಕು ಚೆಲ್ಲಿ ಎಬ್ಬಿಸ್ಬೇಕು. ಆ ಬೆಳಕಿನ ರೂಪದಲ್ಲಿ ಇರುವವಳು ಯಾರು ಅಂದ್ರೆ ಮಹಾತಾಯಿ ಮಹಾಲಕ್ಷ್ಮಿ. ಆದ್ದರಿಂದ ಅವಳಿಗೆ ಕನ್ಯಾ ಅಂತ ಹೆಸರು. ಹಾಗಾದ್ರೆ ನಾವು ಕೂಡ ಈ ಸರಿಯಾದ ಕಾರ್ತೀಕ ಮಾಸದಲ್ಲಿ ಬಂದಿದ್ದೇವೆ. ಆದ್ದರಿಂದ ಈ ಕಾರ್ತೀಕ ಮಾಸದಲ್ಲಿ ನಾವು ಆ ಕನ್ಯೆಯನ್ನ ಅರ್ಥಾತ್ ಮಹಾತಾಯಿಯನ್ನ ಬೆಳಕಿನ ಪುಂಜ ಎಂಬುದಾಗಿ ಅನುಸಂಧಾನ ಮಾಡಿಕೊಂಡ್ರೆ ಬಹಳ ಅದ್ಭುತವಾಗಿರತಕ್ಕಂತ ರೂಪ. ಹಾಗಾದ್ರೆ ಕಾರ್ತೀಕ ಮಾಸದಲ್ಲಿ ದೀಪ ಬೆಳಗೋದು ಯಾಕೆ ಅಂತ ಚಿಂತನೆ ಮಾಡಿದಾಗ ಆ ದೀಪದಲ್ಲಿರುವ ಅನುಸಂಧಾನವನ್ನ ಪದ್ಮಪುರಾಣ ಹೇಳುತ್ತೆ. ಏನು ಅಂತಂದ್ರೆ, ಆ ದೀಪದಲ್ಲಿ ಭಗವಂತನ 13 ರೂಪಗಳಿದೆಯಂತೆ. ಆ 13 ರೂಪಗಳ ಚಿಂತನೆಯನ್ನ ನಾವು ಮಾಡ್ಬೇಕಂತೆ. ಹೇಗೆ ಅಂತ ಕೇಳಿದಾಗ, 13 ರೂಪಗಳ ಚಿಂತನೆ ಯಾಕೆ ಅಂತ ಕೇಳಿದಾಗ, 13 ಅಂದ್ರೆ 1 3 ಅಂತ ಅರ್ಥ. 1 ಅಂತಂದ್ರೆ ಭಗವಂತ ಅಂತ ಅರ್ಥ. ನಮ್ಮ ಬಿಂಬರೂಪನಾಗಿರತಕ್ಕಂಥ ಪರಮಾತ್ಮ ಒಬ್ಬನೇ, ಸರ್ವೋತ್ತಮನಾಗಿರತಕ್ಕಂಥ ಪರಮಾತ್ಮ ಒಬ್ಬನೇ. ಅನೇಕರು ಸರ್ವೋತ್ತಮರಾಗಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲಾ ದೇವತೆಗಳು ಕೂಡ ಪರಿವಾರತಯ ಗ್ರಾಹ್ಯಾಹ, ಅವರೆಲ್ಲರನ್ನು ಕೂಡ ಪರಿವಾರ ದೇವತೆಗಳು ಅಂತ ಚಿಂತನೆ ಮಾಡ್ಬೇಕೆ ಹೊರತು ಸರ್ವೋತ್ತಮನಾಗಿರತಕ್ಕಂಥವನು ಒಬ್ಬನೇ ಎಂಬ ಚಿಂತನೆಯ ಜೊತೆಗೆ ಹೇಗೆ ಈ ಪರಮಾತ್ಮನೊಬ್ಬನೇ ಸರ್ವೋತ್ತಮ ಎಂಬ ಒಂದರ ಜೊತೆಗೆ 3 ಸೇರಿಸ್ಕೋಬೇಕು. ಯಾವುದದು? ಜ್ಞಾನ, ಭಕ್ತಿ, ವೈರಾಗ್ಯ. ಅಂದರೆ ಭಗವಂತನೊಬ್ಬನೇ ಸರ್ವೋತ್ತಮ ಎಂಬ ಜ್ಞಾನ ಜೊತೆಗೆ ಜ್ಞಾನ, ಭಕ್ತಿ, ವೈರಾಗ್ಯಗಳೆಂಬ 3ರಿಂದ ಸೇರಿಸಿದಾಗ 13 ಆಗುತ್ತೆ. ಇದೇ ದೀಪದಲ್ಲಿರುವಂತಹ ಭಗವಂತನ ಸಂಖ್ಯೆ ಅಂತ ಚಿಂತನೆ ಮಾಡ್ಬೇಕು. ಇದರೊಳಗೂ ಕೂಡ ಅನೇಕ ತತ್ವಗಳನ್ನ ಹೇಳ್ತಾರೆ. ಏನು ಅಂತಂದ್ರೆ, ಆ ದೀಪ ಇದೆಯಲ್ಲ, ಆ ದೀಪದ ಒಳಗಡೆ ಇಷ್ಟೆಲ್ಲ ಚಿಂತನೆ ಮಾಡ್ಬೇಕಂತೆ. ಆ ಎಣ್ಣೆಯನ್ನು ತುಂಬುವ ಬುಟ್ಟಿಯಲ್ಲಿ ಸಾಕ್ಷಾತ್
ಬ್ರಹ್ಮದೇವರಿದ್ದಾರೆ ಅಂತ ಚಿಂತನೆ ಮಾಡ್ಬೇಕಂತೆ. ಅದರ ಒಳಗಡೆ ಎಣ್ಣೆಯನ್ನು ತುಂಬುತ್ತೇವೆ. ಅದರೊಳಗೆ ಸಾಕ್ಷಾತ್ ಮಹಾತಾಯಿ ಲಕ್ಷ್ಮೀ ದೇವಿ ಇದ್ದಾಳೆ. ಎಣ್ಣೆಯಲ್ಲಿ ಲಕ್ಷ್ಮಿ, ಆ ಎಣ್ಣೆಯನ್ನು ತುಂಬುವ ಬಟ್ಲಲ್ಲಿ ಬ್ರಹ್ಮದೇವರಿದ್ದಾರೆ. ಆ ಕಂಬ ಇದೆಯಲ್ಲ, ದೇವರ ಬಲಭಾಗದಲ್ಲೊಂದು ದೀಪ, ಎಡಭಾಗದಲ್ಲೊಂದು ದೀಪ. ಆ ಕಂಬದಲ್ಲಿ ಯಾರಿರ್ತಾರೆ ಅಂತ ಕೇಳಿದಾಗ ಅದರಲ್ಲಿ ಬಲಭಾಗದ ದೀಪದಲ್ಲಿ ವಾಸುದೇವ, ಎಡಭಾಗದ ದೀಪದಲ್ಲಿ ಸಂಕರ್ಷಣ. ವಾಸುದೇವ ಸಂಕರ್ಷಣ ಎಂಬ 2 ರೂಪಗಳಿರುತ್ತೆ. ಈ ಕೆಳಗಡೆ ಆ ಭೂಮಿಗೆ ಸಪೋರ್ಟ್ ಆಗಿ ಆ ಕಂಬ ನಿಲ್ಲಬೇಕಾದ್ರೆ ಕೆಳಗಡೆ ಅಗಾಲವಾಗಿ ಬಟ್ಲು ತರ ಕೌಚಿ ಹಾಕಿದ ಹಾಗೆ ಇರುತ್ತೆ. ಅದರಲ್ಲಿ ಯಾರಿರ್ತಾರೆ ಅಂದ್ರೆ ಬಲಭಾಗದಲ್ಲಿ ಸೂರ್ಯ, ಎಡಭಾಗದಲ್ಲಿ ಚಂದ್ರ ಇರ್ತಾನೆ. ಹೀಗೆ ಸೂರ್ಯ ಚಂದ್ರರಿಂದ ಕೂಡಿರುವ ಉದ್ದವಾದ ಕಂಬ, ದೀಪದ ಕಂಬ ಅಂತ ನಾವು ಕೇಳ್ತೇವೆ. ಹಾಗಾದ್ರೆ ಇಲ್ಲಿ ಒಂದು ವಿಚಾರವನ್ನ ನಾವು ತಿಳ್ಕೊಳ್ಬೇಕು, ಆ ಕಂಬದಲ್ಲಿ ಯಾರಿರ್ತಾರೆ ಅಂತ. ಆಗ ನಕ್ಷತ್ರಾಭಿಮಾನಿ ದೇವತೆಗಳು 27 ಜನ ಇರ್ತಾರಂತೆ. ಅದಕ್ಕೆ ಆ ಕಂಬವನ್ನ ಮಾಡುವಾಗ ಈಗೆಲ್ಲ ಅದು ಡಿಸೈನ್ ಅಂತ ಹೆಸರಿನಿಂದ ಹಾಳಾಗೋಯ್ತು, ಅನುಸಂಧಾನಗಳು ಗೊತ್ತಾಗ್ತಾ ಇಲ್ಲ. ಏನು ಅಂದ್ರೆ ಆ ಕಂಬ ಇರುತ್ತಲ್ಲ, ಎಣ್ಣೆ ತುಂಬಿದ ಜಾಗದಿಂದ ನೆಲದಲ್ಲಿರುವಂತಹ ಜಾಗದ ತನಕ ಏನು ಉದ್ದ ಕಂಬ ಇದೆ, ಆ ಕಂಬದ ಡಿಸೈನ್ ಹೇಗಿರ್ಬೇಕು ಅಂತ ಕೇಳಿದ್ರೆ ಕಲಶಗಳಿರ್ಬೇಕಂತೆ. ಒಂದೊಂದು ಕಲಶಗಳು ಎಷ್ಟು ಅಂತಂದ್ರೆ 27 ಕಲಶಗಳಿರ್ಬೇಕಂತೆ. ಆ ಒಂದೊಂದು ಕಲಶದಲ್ಲಿ ನಕ್ಷತ್ರಾಭಿಮಾನಿ ದೇವತೆಗಳು 27 ಜನರನ್ನ ಅದರಲ್ಲಿ ಆವಾಹನೆ ಮಾಡಬೇಕು ಅಂತನ್ನುವಂತಹದ್ದು. ಹಾಗಾದ್ರೆ 27 ನಕ್ಷತ್ರಗಳೆಂಬ ಕಂಬ, ಅದರೊಳಗೆ ಭಗವಂತನ ವಾಸುದೇವ ಸಂಕರ್ಷಣ ಎಂಬತಕ್ಕಂತಹ ರೂಪ, ಕೆಳಗಡೆ ಸೂರ್ಯ ಚಂದ್ರರನ್ನ ಚಿಂತನೆ, ಮೇಲೆ ಎಣ್ಣೆ ತುಂಬುವ ಜಾಗದಲ್ಲಿ ಸಾಕ್ಷಾತ್ ಬ್ರಹ್ಮದೇವರಿದ್ದಾರೆ. ಆ ಎಣ್ಣೆಯ ಒಳಗಡೆ ಸಾಕ್ಷಾತ್ ಮಹಾತಾಯಿ ಇದ್ದಾಳೆ ಲಕ್ಷ್ಮಿ ಅಂತ. ಆ ಬತ್ತಿ ಎಂಬತಕ್ಕಂಥದ್ದು ಯಾವುದು ಅಂತ ಪ್ರಶ್ನೆ. ಆಗ ಶಾಸ್ತ್ರ ಹೇಳ್ತಾರೆ, ಆ ಬತ್ತಿ ಎಂಬತಕ್ಕಂಥದ್ದು ನಾವು ಅನಾದಿ ಕಾಲದಿಂದ ಮಾಡಿಕೊಂಡು ಬಂದಿರುವಂತಹ ಕರ್ಮಗಳ ಪುಂಜವೇ ಆ ಬತ್ತಿ ಅಂತ. ಯಾಕೆ ಅಂತ ನೀವು ಕೇಳಬಹುದು. ಯಾಕೆ ಅಂತಂದ್ರೆ ಆ ಗಿಡದಿಂದ ಹೊರಗೆ ಬರುವಾಗ ಆ ಹತ್ತಿ ಇಷ್ಟಿರುತ್ತೆ, ಹೌದಾ? ಆ ಹತ್ತಿಯನ್ನು ಬಿಡಿಸ್ತಾ 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 ಬೀಜ ತೆಗೆದು ನೋಡಿದ್ರೆ ಇಷ್ಟಾಗುತ್ತೆ. ಯಾಕಾಗುತ್ತೆ ಅಂದ್ರೆ ನಾವು ಮಾಡುವ ಕರ್ಮ ಮೊದಲಿಗೆ ಇಷ್ಟಿರುತ್ತೆ. ಅದನ್ನು ಬಿಡಿಸ್ತಾ ಬಿಡಿಸ್ತಾ ಅದು 14 ಜನ್ಮಕ್ಕೆ ಬೇಕಾದಷ್ಟು ಕರ್ಮಗಳನ್ನ ಹುಟ್ಟಾಕುತ್ತಂತೆ. ಹಾಗಾಗಿ ಹತ್ತಿ ಅಂದ್ರೆ ರಾಶಿ ಅಂತ, ನಮ್ಮ ಕರ್ಮಗಳು ಅಂತ. ಆ ಹತ್ತಿಯನ್ನ ಏನ್ ಮಾಡ್ಬೇಕು? ಉದ್ದಕ್ಕೆ ಮಾಡ್ಬೇಕು. ಉದ್ದಕ್ಕೆ ಅಂದ್ರೆ ನಮ್ಮ ಎಲ್ಲ ಕರ್ಮಗಳನ್ನು ಭಗವಂತ ಮಾಡಿಸ್ತಾ ಇದ್ದಾನೆ, ಭಗವಂತನೇ ಮಾಡಿಸಿದ ಎಂಬ ಅನುಸಂಧಾನವೇ ಸಣ್ಣ ಬತ್ತಿ. ಅದನ್ನ ತತ್ವ ಏನಂತಾರೆ, ಲಕ್ಷ್ಮಿ ಎಂಬತಕ್ಕಂತಹ ಎಣ್ಣೆಯಲ್ಲಿ ಅದ್ದಿದಾಗ ಅದು ಮೇಲೆ ಬರುತ್ತೆ. ಆ ಮೇಲೆ ಏನ್ ಮಾಡ್ಬೇಕು? ನಾಹಂಕರ್ತ ಹರಿಕರ್ತ. ಇಷ್ಟು ಬಂದಂತ ಎಲ್ಲ ಜನ್ಮಗಳಲ್ಲಿ ಏನು ಕರ್ಮಗಳನ್ನು ಮಾಡಿದೆ, ಆ ಕರ್ಮಗಳ ಸಂಕೇತ ಈ ಹತ್ತಿಯ ಬತ್ತಿ. ಈ ಬತ್ತಿಗೆ ಇದೆಲ್ಲ ಮಾಡಿಸಿದ್ದು ನಾನಲ್ಲ, ಭಗವಂತ ಮಾಡಿಸಿದ ಎಂಬ ತಿಳುವಳಿಕೆಯೇ ಜ್ಯೋತಿ. ಆ ಭಗವಂತನೇ ಮಾಡಿಸಿದ್ದು. ಇಷ್ಟು ಜನ್ಮಗಳಲ್ಲಿ ಬಂದ ದೇಹಗಳಲ್ಲಿ ಭಗವಂತನೇ ಮಾಡಿಸಿದ್ದು. ಅದು ಒಂದು ದೇಹ ಅಲ್ಲ, ಆ ಸ್ಥೂಲ ದೇಹ, ಅನಿರುದ್ಧ ದೇಹ, ಲಿಂಗ ದೇಹ, ಸ್ವರೂಪ ದೇಹ, ಈ 4 ದೇಹಗಳ ಚಿಂತನೆಯನ್ನ ಮಾಡಿಸ್ತಾ ಆ ದೀಪವನ್ನ ಅಲ್ಲಿ ಬೆಳಗಿದರೆ ಆ ದೀಪ ಏನಾಗುತ್ತೆ ಅಂತ ಕೇಳಿದ್ರೆ, ಆ ದೀಪ ನೋಡಬಹುದು ಒಳಗಡೆ ಕೆಂಪಾಗಿ ಅಲ್ಲ, ಒಳಗಡೆ ಬೆಳ್ಳಗಿರುತ್ತೆ. ಬೆಳ್ಳಗಿನ ಜಾಗ ಜಾಸ್ತಿ, ಹೀಗೆ ಜ್ಯೋತಿ ರೂಪದಲ್ಲಿ ಇರುತ್ತೆ ಬೆಳ್ಳಗಿನ. ಅದಕ್ಕೆ ಹೊರಗಡೆ ತೆಳುವಾದಂತಹ ಕೆಂಪು ಆವರಣ, ಬಿಳಿಯ ಜ್ಯೋತಿ ಜ್ವಾಲೆ, ಅದಕ್ಕೆ ಹೊರಗಡೆ ಕೆಂಪು ಆವರಣ, ಅದರ ಹೊರಗಡೆ ಕಪ್ಪು ಆವರಣ. ಈ 3 ಬಣ್ಣದಲ್ಲೂ ಕೂಡ ಬೇರೆ ಬೇರೆ ದೇವತೆಗಳಿದ್ದಾರೆ. ಯಾರು ಅಂತ ಕೇಳಿದಾಗ ಆ ಬಿಳಿಯ ಭಾಗದಲ್ಲಿ ಸಾಕ್ಷಾತ್ ವಾಯುದೇವರಿದ್ದಾರೆ. ಆ ಕೆಂಪು ಬಣ್ಣದಲ್ಲಿ ಇಂದ್ರ ದೇವರಿದ್ದಾರೆ. ಆ ಕರಿ ಬಣ್ಣದಲ್ಲಿ
ವೈರಾಗ್ಯಾಧಿಪತಿಗಳಾದ ಮಹರುದ್ರ ದೇವರಿದ್ದಾರೆ ಅಂತ ಚಿಂತನೆ ಮಾಡ್ಬೇಕಂತೆ. ಹೀಗೆ ಚಿಂತನೆ ಪದ್ಮಪುರಾಣ ಇಷ್ಟೆಲ್ಲ ಅನುಸಂಧಾನವನ್ನ ಹೇಳುತ್ತೆ. ಹೀಗೆ ಆ ದೀಪದ ಚಿಂತನೆಯನ್ನ ಮಾಡುತ್ತಾ, ಹಾಗಾದ್ರೆ ಒಳಗಿರತಕ್ಕಂತಹ ವಾಯುದೇವರು, ಆ ಬಿಳಿ ಬಣ್ಣದಲ್ಲಿರ್ತಕ್ಕಂಥ ವಾಯುದೇವರು, ಆ ಜ್ಯೋತಿಯ ಒಳಗಡೆ ಬಿಳಿ ಬಣ್ಣದಲ್ಲಿ ವಾಯುದೇವರು ಕೂತ್ಕೊಂಡು ನಮ್ಗೇನ್ ಕೊಡ್ತಾರೆ? ತತ್ವಜ್ಞಾನವನ್ನ ಕೊಡ್ತಾರಂತೆ. ತತ್ವಜ್ಞಾನ ಸಿಕ್ಕಿದ್ರೆ ಸಾಕ? ಇಲ್ಲ, ಅದಕ್ಕೆ ಹೊರಗಡೆ ಇರತಕ್ಕಂತಹ ಇಂದ್ರ ದೇವರಿದ್ದಾರಲ್ಲ, ಆ ಸಂಸಾರದ ಸುಖ ಅನುಭವಿಸಿದ್ರೆ ತಾನೇ ಸಂಸಾರದಲ್ಲಿ ಈಸಬೇಕು, ಇದ್ದು ಜಯಿಸಬೇಕು. ಆ ಈಸಬೇಕು ಎಂಬತಕ್ಕಂಥದ್ದನ್ನ ಇಂದ್ರದೇವರು ಕೊಡ್ತಾರೆ. ಈಸುವಂತಹ ಸೌಖ್ಯವನ್ನ ಇಂದ್ರದೇವರು ಕೊಡ್ತಾರೆ. ಇದ್ದು ಜಯಿಸಬೇಕು ಎಂಬತಕ್ಕಂಥ ತತ್ವಜ್ಞಾನವನ್ನ ವಾಯುದೇವರು ಕೊಡ್ತಾರೆ. ಆದರೆ ಸಂಸಾರದಲ್ಲಿ ಇದ್ದಾಗ ಹೇಗೆ ಈಸಬೇಕು? ಅಭಿಮಾನ ಬಿಟ್ಟು ಈಸಬೇಕು. ಅಂದ್ರೆ ಪದ್ಮಪತ್ರ ವಿಭಾಂಬಸ. ಹಾಗಾದ್ರೆ ವೈರಾಗ್ಯ ಅನ್ನೋದು ಜೊತೆಗೆ ಇರ್ಬೇಕು. ಇದ್ರೆ ಮಾತ್ರ ಸಂಸಾರದಲ್ಲಿ ಈಸಲಿಕ್ಕೆ ಸಾಧ್ಯ. ಅಂತ ವೈರಾಗ್ಯವನ್ನು ಕೊಡತಕ್ಕಂಥದ್ದು ಮಹರುದ್ರ ದೇವರು. ಹೀಗೆ ಮಹರುದ್ರ ದೇವರು, ಇಂದ್ರದೇವರು ಮತ್ತು ವಾಯುದೇವರು, ಈ 3 ಜನ ಆ ಜ್ಯೋತಿಯ ಒಳಗಡೆ ಇದ್ದಾರೆ ಅಂತ ಚಿಂತನೆ ಮಾಡಿಕೊಂಡು ದೀಪವನ್ನ ಬೆಳಗಬೇಕಂತೆ. ಇಷ್ಟು ಅದ್ಭುತವಾದಂತಹ ಚಿಂತನೆಯನ್ನು ಹೇಳ್ತಾರೆ. ಇದೆಲ್ಲ ಯಾರು ಈ ಅನುಸಂಧಾನಗಳೆಲ್ಲ ಕೂಡಿಸಿಕೊಟ್ಟವರು ಯಾರು ಅಂತ ಕೇಳಿದ್ರೆ ನಮ್ಮ ಹರಪನಹಳ್ಳಿ ಭೀಮವ್ವನವರು ಇದಕ್ಕೆ ತಮ್ಮ ಕೃತಿಯಲ್ಲಿ ಹೇಳುವಾಗ ಸ್ಪಷ್ಟವಾಗಿ ದೀಪದಲ್ಲಿರುವಂತಹ ಭಗವದ್ ರೂಪಗಳು ಯಾವುದು ಇತ್ಯಾದಿಗಳನ್ನೆಲ್ಲವನ್ನು ಹೇಳುತ್ತಾರೆ. ಎಲ್ಲಿಯ ತನಕ ದೀಪದ ಚಿಂತನೆ ಅಂದ್ರೆ, ಆ ದೀಪವನ್ನ ಆರಿಸ್ಬೇಕಾದ್ರೂ ಕೂಡ ಈ ಇದರೊಳಗೆ ಹೇಳ್ತಾರೆ. ಅದರಲ್ಲಿ ಬೇಕಾದಷ್ಟು ವಿಷಯಗಳನ್ನು ಹೇಳಿದ್ದಾರೆ. ಸಂಕ್ಷಿಪ್ತವಾಗಿ ಒಂದು ಮಾತಿನಲ್ಲಿ ಹೇಳ್ಬೇಕಾದ್ರೆ, ಈ ಮದುವೆಯಾದ ನಂತರ ಮೊದಲ ರಾತ್ರಿ ಅಂತ ಇರುತ್ತೆ. ಆ ಮೊದಲ ರಾತ್ರಿಯಲ್ಲಿ ಈ ದೀಪವನ್ನ ಬೆಳಗಬೇಕಂತೆ. ಎಣ್ಣೆಯ ದೀಪವನ್ನ, ಯಾವ ಎಣ್ಣೆ ದೀಪ? ಎಳ್ಳೆಣ್ಣೆ ದೀಪವನ್ನೇ ಬೆಳಗಬೇಕಂತೆ. ಅದನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ. ಆ ದೀಪವನ್ನ ಬೆಳಗುವುದು ಯಾರು ಅಂತ ಕೇಳಿದಾಗ, ಆ ಮನೆಯ ಒಳಗಡೆ ಬಂದಿರತಕ್ಕಂತಹ ಹುಡುಗ ಅಂದ್ರೆ ವರ, ಅವನು ಆ ಮೊದಲ ರಾತ್ರಿಯ ಕೋಣೆಯ ಒಳಗಡೆ ಬಂದು ಆ ದೀಪವನ್ನ ಬೆಳಗಬೇಕು. ವಾಮದೇವ ಯಜ್ಞಾರ್ಥಂ ದೀಪ ಪ್ರಜ್ವಲನಾಖ್ಯಂ ಕರ್ಮ ಕರಿಷ್ಯೆ ಅಂತ ಹೇಳಿ ದೀಪವನ್ನ ಬೆಳಗಬೇಕು. ಬೆಳಗಿದ ನಂತರ ಅದನ್ನ ಮತ್ತೆ ವಾಪಸ್ ಕೋಣೆಯಿಂದ ಹೊರಗೆ ಹೋಗ್ತಾರಲ್ಲ, ಕೋಣೆಯಿಂದ ಹೊರಗೆ ಎಲ್ಲ ಮುಗಿದು ಕೋಣೆಯಿಂದ ಹೊರಗೆ ಹೋಗಬೇಕಾದ್ರೆ ಆ ವರ ಮೊದಲು ಹೊರಗೆ ಹೋಗ್ಬೇಕಂತೆ. ಆಮೇಲೆ ಕನ್ಯಾ, ಅವಳು ಪತ್ನಿ, ಆ ಪತ್ನಿ ಆದಂತಹವಳು ಆ ನಂತರ ಕೋಣೆಯಿಂದ ಹೊರಗೆ ಬರುವಾಗ ದೀಪವನ್ನ ಹೇಗೆ ಆರಿಸ್ಬೇಕು ಅಂದ್ರೆ, ಉಫ್ ಅಂತ ಊದಿ ಬಾಯಿಂದ ಆರಿಸಿ ಬಿಟ್ರೆ ಆ ದೀಪವನ್ನ ಆ ಸಂಸಾರ ಏಳಿಗೆ ಬರೋದಿಲ್ಲ. ಮತ್ತೆ ಏನ್ ಮಾಡ್ಬೇಕು? ಆರಿಸ್ಬೇಕು. ಅದನ್ನ ದೀಪವನ್ನ ನಂದಿಸಿ ಬಿಡುವುದಲ್ಲ. ಮತ್ತೆ ಹೇಗೆ ಅಂತ ಕೇಳಿದ್ರೆ, ತನ್ನ ಸೆರಗು ತಗೊಳ್ಬೇಕಂತೆ. ಸೆರಗಿನಲ್ಲಿ 2 ಭಾಗ ಇದೆ, ಬಲಭಾಗ ಎಡಭಾಗ ಅಂತ. ಅದರಲ್ಲಿ ಬಲಭಾಗವನ್ನ, ಸೆರಗಿನ ಬಲಭಾಗ ತಗೊಂಡು ಆ ಸೆರಗಿನಿಂದ ಹೀಗೆ ಆರಿಸ್ಬೇಕಂತೆ. ಆರಿಸಿದ ನಂತರ ತಾನು ಬಲಗಾಲಿಟ್ಟುಕೊಂಡು ಹೊರಗೆ ಹೋಗ್ಬೇಕಂತೆ ಆ ಕೋಣೆಯಿಂದ. ಹೀಗೆ ಹೋದಾಗ ಆ ಸಂಸಾರವೆಂಬತಕ್ಕಂತ ಜೀವನ ಒಂದು ವಾಮದೇವ ಯಜ್ಞ ಅಂತ ಅನಿಸಿಕೊಂಡು ಇಡೀ ಜೀವನ ಒಂದು ಯಜ್ಞಾತ್ಮಕವಾಗಿ ಆಗುತ್ತೆ ಅಂತನ್ನುವಂತಹ ಮಾತನ್ನ ಅಲ್ಲಿ ನಮಗೆ ತಿಳಿಸ್ತಾರೆ. ಹೀಗೆ ದೀಪದ ಬಗ್ಗೆ ಇಷ್ಟೆಲ್ಲ ಅನುಸಂಧಾನವನ್ನ ಮಾಡುತ್ತಾ ಕೊನೆಗೆ ಇನ್ನೊಂದು ವಿಚಾರವನ್ನ, ಯಾಕೆ ಇದನ್ನು ಹೇಳಲೇಬೇಕು ಅಂತ ಕೇಳಿದ್ರೆ, ಇವತ್ತು ದೂರದರ್ಶನದಲ್ಲಿ ದುರ್ದರ್ಶನ ಅಂತ ಕರಿಬೇಕು ಅದನ್ನ. ಯಾಕೆ ಅಂದ್ರೆ ಇಲ್ಲದೆ ಇದ್ದದ್ದನ್ನೆಲ್ಲ ಹೇಳ್ತಾರೆ. ಯಾರೋ ತಾವೇ ದೊಡ್ಡವರು ಅಂತ ತಮ್ಮ ಬೆನ್ನನ್ನ ತಟ್ಟಿಕೊಳ್ಳುವಂತಹವರೆಲ್ಲ ಸಜ್ಜನರ ದಾರಿ ತಪ್ಪಿಸ್ತಾ ಇದ್ದಾರೆ. ಏನು ಅಂತಂದ್ರೆ, ಈ ಎಣ್ಣೆಯನ್ನ ಮಿಶ್ರಣ ಮಾಡಿ, 5 ತರ ಎಣ್ಣೆಯನ್ನ ಮಿಶ್ರಣ ಮಾಡಿ, ಇಂತಹ ಎಣ್ಣೆ ಯಾವುದು ಅಲ್ಲ. ನಮ್ಮ ಧರ್ಮಶಾಸ್ತ್ರದಲ್ಲಿ ಹೇಳಿರುವಂತಹದ್ದು, ಪದ್ಮಪುರಾಣದಲ್ಲಿ ಹೇಳಿರ್ತಕ್ಕಂಥದ್ದು, ಕಾರ್ತೀಕ ಮಾಸ ಮಹಾತ್ಮೆಯಲ್ಲಿ ಹೇಳಿರ್ತಕ್ಕಂಥದ್ದು ಕೇವಲ 2 ದೀಪಗಳು ಮಾತ್ರ. ಒಂದು ಎಳ್ಳೆಣ್ಣೆ, ಪರಿಶುದ್ಧವಾಗಿರತಕ್ಕಂತ ಎಳ್ಳೆಣ್ಣೆ. ಇನ್ನೊಂದು ಆಕಳ ತುಪ್ಪ, ಗೋಘೃತಂ ತಿಲೇನ ನಿರ್ಮಿತಂಚ. ಗೋಘೃತ ಅಂದ್ರೆ ಗೋವಿನ ತುಪ್ಪ. ಇನ್ನೊಂದು ತಿಲ ನಿರ್ಮಿತಂ, ತಿಲದಿಂದ ನಿರ್ಮಿತವಾದದ್ದೇ ತೈಲ ನಂದಾದಿ ದೀಪ ಅಂತ ಅದಕ್ಕೆ ಹೆಸರು. ತೈಲ ಅಂತ ಕರೆದ್ರೆ ಎಣ್ಣೆ. ತೈಲ ಅಂತಂದ್ರೆ ಏನು? ತಿಲದಿಂದ ನಿರ್ಮಿತವಾದದ್ದು ಮಾತ್ರ ತೈಲ ಹೊರತು ಮತ್ತಿನ್ಯಾವುದರಿಂದ ನಿರ್ಮಿತವಾದದ್ದು ಕೂಡ ತೈಲವಾಗುವುದಿಲ್ಲ.
ದೇವರಿಗೆ ಇಷ್ಟವಾಗಿರುತ್ತೆ. ಎಲ್ಲಿ ತನಕ ಅಂದ್ರೆ ಇನ್ನೂ ಒಂದು ಹೇಳ್ತೇನೆ, ಇವೆರಡು ತುಪ್ಪ ಆಗುತ್ತೆ, ಎಳ್ಳೆಣ್ಣೆ ಆಗುತ್ತೆ, ಇವೆರಡನ್ನು ಮಿಶ್ರಣ ಮಾಡಿದ್ರೂ ಕೂಡ ಸುರಾಸಮಂಬವೇತ್, ಅದು ಸುರಾಸಮಾನ. ಆದ್ದರಿಂದ ಅವೆರಡನ್ನು ಕೂಡ ಮಿಶ್ರಣ ಮಾಡಬಾರ್ದು. ಎಲ್ಲಿ ತನಕ ಅಂತ ಹೇಳಿದ್ರೆ, ಈಗ ನೀವು ತುಪ್ಪದ ದೀಪನೂ ಹಚ್ಚುತ್ತೀರಿ, ಎಳ್ಳೆಣ್ಣೆ ದೀಪನೂ ಹಚ್ಚುತ್ತೀರಿ, ಆ ಎರಡಕ್ಕೂ ಕೂಡ ಏನು ತುಳಸಿ ಕಾಷ್ಟವನ್ನ ಉಪಯೋಗಿಸ್ತೀರಿ. ಎಳ್ಳೆಣ್ಣೆ ದೀಪಕ್ಕೆ ಬೆಳಗುವಂತಹ ಏನು ತುಪ್ಪದ ದೀಪಕ್ಕೆ ತುಳಸಿ ಕಾಷ್ಟ ಇದೆ, ಆ ತುಳಸಿ ಕಾಷ್ಟವನ್ನ ಎಳ್ಳೆಣ್ಣೆ ದೀಪ ಬೆಳಗಿಸಲಿಕ್ಕೆ ಉಪಯೋಗಿಸಿದ ತುಳಸಿ ಕಾಷ್ಟವನ್ನ ತುಪ್ಪದ ದೀಪ ಬೆಳಗಲಿಕ್ಕೆ ಉಪಯೋಗಿಸಬಾರದು. ಅಂದ್ರೆ ತುಪ್ಪದ ದೀಪ ಬೆಳಗಲಿಕ್ಕೆ ಪ್ರತ್ಯೇಕವಾದ ತುಳಸಿ ಕಾಷ್ಟ, ಎಳ್ಳೆಣ್ಣೆಯ ದೀಪವನ್ನ ಬೆಳಗಿಸಲಿಕ್ಕೆ ಪ್ರತ್ಯೇಕವಾದ ತುಳಸಿ ಕಾಷ್ಟವನ್ನು ಇಟ್ಟುಕೊಂಡೇ ಉಪಯೋಗಿಸ್ಬೇಕೆ ಹೊರತು ಅವೆರಡನ್ನ ಎಂದೆಂದಿಗೂ ಮಿಶ್ರಣ ಮಾಡಬಾರದು. ಒಂದು ಹನಿ ಮಿಶ್ರಣವಾದರೂ ಇಡೀ ಒಂದು ಕಡಾಯ ತುಂಬ ಇದ್ದ ಹಾಲಿಗೆ ಒಂದು ಹನಿ ಮಿಶ್ರಣವಾದ್ರೆ ಹೇಗೆ ಎಲ್ಲವೂ ವ್ಯರ್ಥವೋ ಹಾಗೆ ಆ ಜೀವನ ಉಪಯೋಗವಿಲ್ಲ. ಬಹಳ ಎಚ್ಚರಿಕೆಯಿಂದ ನೀವು ಒಂದೇ ದೀಪ ಹಚ್ಚಿ, ಆದರೆ ಎಚ್ಚರಿಕೆಯಿಂದ ಪರಿಶುದ್ಧವಾದ ಎಳ್ಳೆಣ್ಣೆಯನ್ನೇ ತಗೊಂಡು ಬನ್ನಿ. ಅದು ಬೇಕಾದಷ್ಟು ಬೆಲೆ ಜಾಸ್ತಿ ಆದ್ರೂ ಕೂಡ ನಮ್ ದೇವರಿಗೋಸ್ಕರ ನಾವು ಕಡ್ಲಿಕ್ಕೆ ಎಲ್ಲ ತಯಾರಾಗಿರ್ಬೇಕು. ಹಾಗಾಗಿ ಯಾವುದು ಕಡಿಮೆ ರೇಟಿಗೆ ಸಿಗುತ್ತೆ ಅಲ್ಲಿ ಹೋಗಿ ಅಂಗಡಿಯಲ್ಲಿ ದೀಪದ ಎಣ್ಣೆ ಅಂತ ಕೇಳೋದು, ಅವರು ದೀಪಕ್ಕ ತಿನ್ಲಿಕ್ಕ ಅಂತ ಕೇಳೋದು. ಅವನು ದೀಪಕ್ಕೆ ಅಂತಂದಾಗ ಅದನ್ನ ಪ್ರತ್ಯೇಕ ಕೊಡ್ತಾನೆ, ಅದರಲ್ಲಿ ಇರುವಷ್ಟು ಮೋಸ ಇನ್ನೊಂದಿಲ್ಲ. ಆದ್ದರಿಂದ ದೀಪದ ಎಣ್ಣೆ ಅಂತನ್ನುವುದನ್ನ ಸರ್ವತಾ ಬಳಸಬೇಡಿ. ಮತ್ತೆ ಯಾವುದನ್ನು ಬಳಸಬೇಕು? ಕೇವಲ ಎಳ್ಳೆಣ್ಣೆ ಮಾತ್ರ, ಪರಿಶುದ್ಧವಾಗಿರತಕ್ಕಂಥ ಎಳ್ಳೆಣ್ಣೆ. ಅವನಿಗೆ ಹೇಳಬೇಕು ತಿನ್ಲಿಕ್ಕೆ ಅಂತ ಕೇಳಿದ್ರೆ ಪರಿಶುದ್ಧವಾದದ್ದು ಕೊಡ್ತಾನೆ, ಔಷಧಕ್ಕೆ ಅಂತಂದ್ರೆ ಪ್ರತ್ಯೇಕವಾಗಿ ಒಳ್ಳೆದು ಕೊಡ್ತಾರೆ. ಅಂತದ್ದನ್ನೇ ತಂದು ಬೆಳಗಬೇಕೇ ಹೊರತು ಮತ್ತೊಂದಲ್ಲ. ಈ ಕಾರ್ತೀಕ ಮಾಸದಲ್ಲಿ ಎಷ್ಟು ದೀಪ ಹಚ್ಚಬೇಕು ಅಂತ ಕೇಳಿದ್ರೆ ಅದಕ್ಕೆ ಹೇಳ್ತಾರೆ ಲಕ್ಷ ದೀಪ ಹಚ್ಚಬೇಕು. ನಾವು ಬಡವರು ಸ್ವಾಮಿ, ಲಕ್ಷ ದೀಪ ಹಚ್ಚುವಷ್ಟು ನಮಗೆ ಯೋಗ್ಯತೆ ಇಲ್ಲ. ಆಗ ಏನ್ ಮಾಡ್ಬೇಕು ಅಂದ್ರೆ ಕಾರ್ತೀಕ ಮಾಸ ಹೇಳ್ತದೆ ಏನು ಅಂತ ಕೇಳಿದ್ರೆ ಲಕ್ಷ ದೀಪ ಬೆಳಗಬೇಕು ಅಂತ ಯಾವ ಶಾಸ್ತ್ರನೂ ಹೇಳಲಿಲ್ಲ. ಮತ್ತೆ ಏನದು ಅಂತಂದ್ರೆ ಲಕ್ಷ ದೀಪ ಅಂತಂದ್ರೆ ದೀಪ ಬೆಳಗುವಾಗ ನಿಮ್ಮ ಮನೆಯಲ್ಲಿ ಎರಡೇ ದೀಪ ಇರ್ಲಿ, ತುಪ್ಪದ ದೀಪ ಒಂದು ಎಳ್ಳೆಣ್ಣೆ ದೀಪ. ಆ ದೀಪವನ್ನ ಬೆಳಗುವಾಗ ನಿಮ್ಮ ಲಕ್ಷ್ಯ ಭಗವಂತನಲ್ಲೇ ಇರ್ಲಿ, ಇನ್ನೆಲ್ಲೋ ಇದ್ದುಕೊಂಡು ದೀಪ ಬೆಳಗಬೇಡಿ. ನಿಮ್ಮ ಲಕ್ಷ್ಯ ಭಗವಂತನಲ್ಲಿ ಇತ್ತು ಬೆಳಗಿದ್ರೆ ಅದು ಲಕ್ಷ ದೀಪ ಆಗುತ್ತೆ. ನಿಮ್ಮ ಲಕ್ಷ್ಯ ಮಾತ್ರ ಬೇರೆ ಕಡೆ ಹೋಗಬಾರದು ದೀಪ ಬೆಳಗುವಾಗ ಅನ್ನುವಂತಹ ಎಚ್ಚರಿಕೆ ಬೇಕು ಅನ್ನೋದರಲ್ಲೇ ಲಕ್ಷ ದೀಪ ಹೊರತು ಅದರಲ್ಲಿ ಸಂಖ್ಯಾತ್ಮಕವಲ್ಲ. ನಿಮ್ಮ ಮನಸ್ಸು ಪರಮಾತ್ಮನಲ್ಲೇ ಕೇಂದ್ರೀಕೃತವಾಗಿರ್ಬೇಕು. ಹಾಗಿದ್ರೆ ಮಾತ್ರ ಆ ದೀಪ ಕಾರ್ತೀಕ ದೀಪ ಅಂತ ಅನಿಸಿಕೊಳ್ಳುತ್ತೆ ಅಂತನ್ನುವಂತಹ ಮಾತನ್ನ ಹೇಳ್ತಾ ಕೊನೆಗೆ ಇನ್ನೂ ಒಂದು ಮಾತನ್ನ ಈ ಎಚ್ಚರಿಕೆಯನ್ನ ಕೊಡ್ತಾರೆ ನಮ್ಮ ಶಾಸ್ತ್ರಕಾರರು. ಏನು ಅಂತ ಕೇಳಿದ್ರೆ ಒಂದು ದೀಪ ಬೆಳಗಿರ್ತಾರೆ. ಬಹಳ ಎಚ್ಚರಿಕೆ ಮಾತಿದಲ್ಲ. ಏನು ಅಂತ ಕೇಳಿದ್ರೆ ಈಗ ಯಾರೋ ಒಂದು ದೀಪ ಬೆಳಗಿರ್ತಾರೆ, ಆ ದೀಪವನ್ನ ಅಂದ್ರೆ ಈಗ ಎಲ್ಲ ದೀಪಗಳು ಬೆಳಗಿರ್ತಾರೆ, ಆ ದೀಪದಿಂದ ತಕೊಂಡು ಮತ್ತೊಂದು ದೀಪವನ್ನ ಹಚ್ಚಬಾರದು. ಮತ್ತೆ ಹೇಗೆ ಅಂತ ಕೇಳಿದಾಗ ಈ ಕಾರ್ತೀಕ ದೀಪೋತ್ಸವ ಅಂತ ಮನೆಯಲ್ಲಿ ಮಾಡ್ಬೇಕಾದ್ರೆ ಅಥವಾ ದೇವಸ್ಥಾನಗಳಲ್ಲಿ ಮಾಡ್ಬೇಕಾದ್ರೆ ಕ್ರಮ ಹೇಗೆ ಅಂದ್ರೆ ಎಲ್ಲ ದೀಪ ಬತ್ತಿ ಎಣ್ಣೆ ಹಾಕಿ ಇಟ್ಟಿರ್ತಾರೆ. ಆ ಪುರೋಹಿತರು ಏನ್ ಮಾಡ್ತಾರೆ, ಆ ಒಳಗಡೆ ದೇವರಿಗೆ ಏನು ನಂದಾದೀಪವನ್ನ ಬೆಳಗಿರ್ತಾರೆ, ಆ ನಂದಾದೀಪದಿಂದ ಒಂದು ಆರತಿಯನ್ನ ಹಚ್ಚಿಕೊಂಡು ಹೊರಗೆ ಬರ್ತಾರೆ, ದೇವರಿಗೆ ತೋರಿಸ್ತಾರೆ, ಸ್ವಾಮಿ ಈ ದೀಪದಿಂದ ನಿನಗೆ ಲಕ್ಷ ದೀಪ ಬೆಳಗುತ್ತೇನೆ ಭಕ್ತರ ಮುಖಾಂತರ ಅಂತ. ಆ ದೀಪವನ್ನ ತಂದು ಕೊಡ್ತಾರಲ್ಲ, ಆ ದೀಪದ ಸಹಾಯದಿಂದಲೇನೆ ನೀವು ಎಲ್ಲ ದೀಪ ಹಚ್ಚಬೇಕು. ಆ ದೀಪವನ್ನು ಹೊರಗೆ ತಂದಿಟ್ರೆ ನೀವು ಬತ್ತಿ ತಗೊಂಡು ಆ ದೀಪದಿಂದ ಬೆಳಕನ್ನ ತಗೊಂಡು ಎಲ್ಲದಕ್ಕೆ ಹಚ್ಚಬೇಕು. ಈಗ ಒಬ್ಬನು ಇನ್ನೊಂದು ದೀಪ ಹಚ್ಚಿಬಿಟ್ಟಿರ್ತಾನೆ, ಆ ದೀಪದಿಂದ ತಗೊಂಡು ದೀಪವನ್ನ ಮತ್ತೊಂದು ದೀಪಕ್ಕೆ ಹಚ್ಚಬಾರದು. ಒಳಗಿಂದ ಏನು ಬಂದಿರ್ತದೆ ಆ ಜ್ಯೋತಿಯೇ ಎಲ್ಲ ಇದಕ್ಕೆ ಆಗ್ಬೇಕು. ಹಾಗಾದ್ರೆ ಅವ್ರ ಹತ್ರ ಮಾತ್ರ ಇರುತ್ತೆ, ಉಳಿದವ್ರು ಏನ್ ಮಾಡ್ಬೇಕು, ನೀವು ಬತ್ತಿ ಇಟ್ಕೊಳ್ರಿ ಅಥವಾ ತುಳಸಿ ಕಾಷ್ಟ ಇಟ್ಕೊಳ್ರಿ, ಆ ಬತ್ತಿಯಿಂದ ಅವರು ಅಲ್ಲಿ ತಂದು ಇಟ್ಟಿರ್ತಾರೆ ಹೊರಗೆ, ಅದರಿಂದ ಬೆಳಗಿಸ್ಕೊಂಡು ಎಲ್ಲದಕ್ಕೆ ಹಚ್ಚಬೇಕೇ ಹೊರತು ನೀವು ಅವ್ರು ಯಾರೋ ಹಚ್ಚಿದ ದೀಪವನ್ನ ತೆಗೆದುಕೊಂಡು ಮತ್ತೆ ತಿರುಗ ಹಚ್ಚಿದ್ರೆ ಅದು ಲಾಭವಾಗುವುದಿಲ್ಲ. ಆದ್ದರಿಂದ ಇಷ್ಟು. ಆಮೇಲೆ ಯಾವುದೇ ದೀಪವನ್ನ ಬೆಳಗಬೇಕಾದರೆ
ಒಂಟಿ ಬತ್ತಿ ಇಡಬೇಡಿ, ಕೇವಲ ನಂದಾದೀಪಕ್ಕೆ ಮಾತ್ರ. ಇನ್ನೆಲ್ಲದಕ್ಕೂ ಕೂಡ ಜೋಡಿ ಬತ್ತಿಯನ್ನೇ ಇಟ್ಟು ನೀವು ಮಾಡಬೇಕೆ ಹೊರತು ಅಲ್ಲ 2 ದೀಪ ನೀಲಾಂಜನ ಇಡ್ತೇವೆ, 2 ನೀಲಾಂಜನದಲ್ಲೂ ಕೂಡ 2 ಬತ್ತಿಯನ್ನು ಇಡಬೇಕೆ ಹೊರತು ಒಂದೇ ಬತ್ತಿಯನ್ನು ಇಟ್ಟು ದೀಪ ಬೆಳಗುವಂತಹದ್ದು ಸತ್ಸಂಪ್ರದಾಯ ಅಲ್ಲ. 2 ಬತ್ತಿಗಳನ್ನು ಯಾಕೆ? ವಾಸುದೇವ ಸಂಕರ್ಷಣ ಎಂಬತಕ್ಕಂತ 2 ರೂಪಗಳು ಆ ಬತ್ತಿಯಲ್ಲಿ ಇರುತ್ತೆ. ಏನ್ ಕೆಲಸ ಮಾಡತ್ತೆ? ವಾಸುದೇವ ರೂಪಿಯಾದಂತಹದ್ದು ಸಂಕರ್ಷಣ. ಸಂಕರ್ಷಣ ಅಂದ್ರೆ ಲೌಕಿಕದಲ್ಲಿರತಕ್ಕಂತ ವ್ಯಕ್ತಿಯನ್ನ ಲೌಕಿಕದಿಂದ ಬಿಡಿಸಿ ಆಕರ್ಷಣೆ ಮಾಡಿ ತನ್ನ ಕಡೆಗೆ ಎಳ್ಕೊಳ್ಳುವಂತಹದ್ದು. ವಾಸುದೇವ ಅಂದ್ರೆ ಆಧ್ಯಾತ್ಮ ಜ್ಞಾನ ಕೊಡತಕ್ಕಂಥದ್ದು. ಇದ್ರಲ್ಲಿ 2 ಒಂದನ್ನು ಬಿಟ್ಟು ಒಂದಿಲ್ಲ. ಲೌಕಿಕ ವ್ಯಾಮೋಹ ಬಿಡಬೇಕು, ಭಗವಂತನ ಕಡೆಗೆ ಆಕರ್ಷಿತನಾಗಬೇಕು, 2 ಆಗ್ಬೇಕಾದ್ರೆ 2 ಬತ್ತಿಗಳು ಈ ವ್ಯಾಪಾರ ಮಾಡ್ತವೆ. ಆದ್ದರಿಂದ ಪ್ರತಿಯೊಂದು ದೀಪದಲ್ಲಿ 2 ಜ್ಯೋತಿಗಳನ್ನು ಬೆಳಗತಕ್ಕಂಥದ್ದು ಸರ್ವಶ್ರೇಷ್ಠ. ಆದ್ದರಿಂದ ಕಾರ್ತೀಕ ಮಾಸದಲ್ಲಿ ಬ್ರಾಹ್ಮಿ ಮುಹೂರ್ತೇಚ ಉತ್ತಾಯ, ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳ್ಬೇಕು, ಎದ್ದು ಭಗವಂತನಿಗೆ ಯಾರು ದೀಪದ ಬೆಳಕನ್ನ ಕೊಡ್ತಾರೆ ಆ ದೀಪದ ಬೆಳಕೆ ನಿಜವಾಗಿಯೂ ಕೂಡ ಮಹಾತಾಯಿಯೇ ಆ ಭಗವಂತನನ್ನ ಎಬ್ಬಿಸ್ತಾ ಇದ್ದಾಳೆ ಎಂಬ ಅನುಸಂಧಾನ. ಆ ದೀಪಕ್ಕೆ ಅಷ್ಟು ದೀಪದ ರೂಪದಲ್ಲಿ ಮಹಾತಾಯಿ ವಿಶಾಲವಾಗಿ ಬಂದು ಅನಂತ ರೂಪನಾದಂತ ಭಗವಂತನನ್ನ ಕೊಂಡಾಡಿ ಎಬ್ಬಿಸ್ತಾ ಇದ್ದಾಳೆ. ಅನುಸಂಧಾನ ನಮ್ಮಲ್ಲಿ ಇದ್ರೆ ಅದು ನಿಜವಾಗಿಯೂ ಕೂಡ ಕಾರ್ತೀಕ ಮಾಸ. ಅಂದ್ರೆ ಬೆಳಕು ಅಂತ ಅರ್ಥ. ಅರ್ಥಿ ಅಂತಂದ್ರೆ ನಮ್ಮ ಹೃತ್ಪೂರ್ವಕ ಅಂತ ಅರ್ಥ. ಅರ್ಥಿಯಿಂದ ಸಲಹುತ್ತಿರುವ ಕರ್ತೃಕೇಶವ. ಅರ್ಥಿ ಅಂತಂದ್ರೆ ಹೃತ್ಪೂರ್ವಕ. ಈ ಲಕ್ಕ ಅಂತಂದ್ರೆ ಬೆಳಕು. ನಾವು ಅರ್ಥಿಪೂರ್ವಕವಾಗಿ ಮನಸ್ಪೂರ್ವಕವಾಗಿ ನಾವು ಕೊಡ್ತೇವೆ. ಆದ್ದರಿಂದ ಅದು ಕೊಟ್ರೆ ಅಂದ್ರೆ ಸುಖ ಸ್ವರೂಪನಾದ ಭಗವಂತನ ಅನುಗ್ರಹ ಪ್ರಾಪ್ತಿಯಾಗತ್ತೆ. ನೀವು ಬೆಳಕನ್ನ ಮನಸ್ಫೂರ್ತಿಯಾಗಿ ಕೊಟ್ರೆ ಅವನ ತತ್ವಜ್ಞಾನ ಎಂಬ ಬೆಳಕನ್ನ ನಮ್ಮ ತಲೆಯಲ್ಲಿ ತುಂಬುವ ಮಾಸವೇ ಕಾರ್ತೀಕ. ಆದ್ದರಿಂದ ಕಾರ್ತೀಕ ಮಾಸ ಅಂತ ಅದನ್ನ ಕರೀತಾರೆ ಅಂತ. ಇಷ್ಟು ಆ ಕನ್ಯಾ ಎಂಬುವ ಶಬ್ದದೊಳಗೆ ಅಡಗಿದೆ. ಅಂದ್ರೆ ಈ ಕನ್ಯೆಯನ್ನ ಅವಳು ಬಕುಲಾ ಮಾತೆ ಬಂದು ಕೇಳಿದ್ದಾಳೆ. ಏನಂತ ಕೇಳಿದ್ದಾಳೆ? ನಾನು ಕನ್ಯಾಪೇಕ್ಷಿಯಾಗಿ ಬಂದಿದ್ದೇನೆ ಅಂತ ಅರ್ಥ. ಕನ್ಯಾಪೇಕ್ಷಿ ಅಂದ್ರೆ ನೀವು ಕಾರ್ತೀಕ ಮಾಸದಲ್ಲಿ ಏನು ಸಾಧನೆ ಮಾಡಿದ್ದೀರಿ, ದೀಪ ಬೆಳಗುವ ಮೂಲಕ, ಇಷ್ಟೆಲ್ಲ ದೀಪ ಬೆಳಗುವಂತ ಮೂಲಕ ನೀವೇನು ಕೊಟ್ಟಿದ್ದೀರಿ ಅದನ್ನೆಲ್ಲವನ್ನು ಭಗವಂತನಿಗೆ ಅರ್ಪಣೆ ಮಾಡುವ ಕಾಲ ಎಂಬ ಅನುಸಂಧಾನವನ್ನ ಅಲ್ಲಿ ತಿಳಿಸಿದ್ದಾರೆ. ಆವಾಗ ಅವಳು ಹೇಳ್ತಾರೆ, ನಾನು ಕನ್ಯಾಪೇಕ್ಷಾ ಮುಖ್ಯ ಕಾರ್ಯಂ ಪುನಃ ಕಾರ್ಯ ಶತೇನ ಕಿಂ ಮುಖ್ಯ ಕಾರ್ಯಂ ತತಶ್ರುತ್ವ ವರಾರೋಹ ಮತಾಬ್ರವೀತ್. ಇನ್ನೊಂದು ನಮ್ಮ ದಾವಣಗೆರೆಯ ಇವರು ಆನಂದ್ ತೀರ್ಥಾಚಾರ್ಯ ಒಂದು ಪ್ರಶ್ನೆ ಕೇಳಿದ್ರು. ಏನು? ಜೀರಿಗೆ ಬೆಲ್ಲ ಯಾಕೆ, ಕನ್ಯಾದಾನ ಮಾಡುವಾಗ ಅನುಸಂಧಾನಗಳೇನು, ಇವೆಲ್ಲವನ್ನು ತಿಳಿಸರಿ ಅಂತ. ಅದು ಈಗ ತಿಳಿಸುವುದಕ್ಕಿಂತ ನನ್ನ ಅಭಿಪ್ರಾಯ, ವೈಯಕ್ತಿಕ ಅಭಿಪ್ರಾಯ ಏನು ಅಂದ್ರೆ, ಆ ಮದುವೆಯ ವಿಚಾರ ಬರ್ತಾ ಇರುವಾಗ ಅವನು ಶ್ರೀನಿವಾಸ ಪದ್ಮಾವತಿಗೆ ಜೀರಿಗೆ ಬೆಲ್ಲ ಹಾಕಿದ ಅಂತನ್ನುವಾಗ ಅದರ ಅನುಸಂಧಾನಗಳೇನು ಅಂತ ತಿಳಿಸಿದ್ರೆ ಅದಕ್ಕೆ ಉಚಿತವಾಗುತ್ತೆ ಅಂತ ನಾನು ಹೇಳಲಿಲ್ಲ. ಈಗ ಹೇಳಿಬಿಟ್ರೆ ಆಗ ಮರ್ತು ಹೋಗುತ್ತೆ. ಅದಕ್ಕೋಸ್ಕರವಾಗಿ ಆ ಸಮಯಕ್ಕೆ ಸರಿಯಾಗಿ ಅದರ ವಿಶ್ಲೇಷಣೆಯನ್ನು ಕೊಟ್ರೆ ಆಗ ಒಂದು ಮದುವೆ ಅಂದ್ರೆ ಏನು ಅನ್ನುವಂತಹ ಕಲ್ಪನೆ ಬರ್ತದೆ. ಆದ್ದರಿಂದ ಆ ಸಂದರ್ಭದಲ್ಲಿ ಅದನ್ನ ಹೇಳ್ತೇನೆ. ಮರ್ತು ಬಿಟ್ಟಿದ್ದಾರೆ ಅಂತ ಸರ್ವತಾ ತಿಳ್ಕೊಳ್ಬೇಡಿ, ನನಗೆ ನೆನಪಿನಲ್ಲಿದೆ. ಆ ಸಮಯಕ್ಕೆ ಸರಿಯಾಗಿ ಅದರ ಎಲ್ಲ ವಿವರಣೆಯನ್ನ ನಾನು ಕೊಡುವಂತಹದ್ದು ಇದ್ದೇನೆ. ಇನ್ನು ಮುಂದೆ ಆ ಧರಣಿ ದೇವಿ ಹೇಳ್ತಾಳೆ, ಕನ್ಯಾಪೇಕ್ಷಿಯಾಗಿ ಬಂದಿದ್ದೀರಿ, ಬಹಳ ಸಂತೋಷ. ಆದರೆ ಸಮ್ಯಗುಕ್ತಂ ತ್ವಯಾ ದೇವಿ ತರ ವರಾಪೇಕ್ಷಾ ಚ ವರ್ತನೆ ಕೋ ವಾ ವರಃ ಕಶ್ಚ ದೇಶಃ ಗೋತ್ರಂ ನಕ್ಷತ್ರ ಚ ಕಿಂ. ಬಹಳ ಪ್ರಶ್ನೆಯನ್ನು ಕೇಳಿದ್ದಾಳೆ ನೋಡಿ. ಒಂದು ಹೆಣ್ಣಿನ ತಾಯಿ ಆಗಿರತಕ್ಕಂಥವಳು ತಾನು ಕನ್ಯಾಪೇಕ್ಷಿಯಾಗಿ ಬಂದವರ ಜೊತೆಗೆ ಹೇಗೆ ಮಾತನಾಡಬೇಕು, ಹೇಗೆ ವ್ಯವಹಾರ ಮಾಡಬೇಕು ಅನ್ನುವಂತಹ ವಿಚಾರವನ್ನ ಹೇಳ್ತಾ ಇದ್ದಾರೆ. ಹೇ ಬಕುಳೆ, ನೀನು ಯುಕ್ತವಾದ ಮಾತನ್ನೇ ಹೇಳಿದ್ದಿ. ನಮ್ಮ ಮನಸ್ಸಿನಲ್ಲಿರೋದು ಅದೇ, ಆ ಮನಸ್ಸಿನಲ್ಲಿರೋದು ಅದೇ. ಒಳ್ಳೆ ವಿಚಾರ ಹೇಳಿದ್ದೀವಿ. ನಾವು ಕೂಡ ಯೋಗ್ಯ ವರವನ್ನ ಹುಡುಕ್ತಾ ಇದ್ದೇವೆ. ಆದರೆ ನೀನು ಯುಕ್ತವಾದ ಮಾತನ್ನು ಹೇಳಿದೆಯಲ್ಲ, ಆದರೆ ನೀನು ಹೇಳುವ ಆ ವರ ಯಾರು ಅದನ್ನ ನನಗೆ ಮೊದಲು ತಿಳಿಸು. ಆತನ ದೇಶ ಯಾವುದು, ವರನ ಗೋತ್ರ ನಕ್ಷತ್ರಗಳು ಯಾವುದು. ಅಂದ್ರೆ ಒಂದು ಕನ್ಯೆಯನ್ನ ಒಬ್ಬ ಹುಡುಗನಿಗೆ ಕೊಡಬೇಕಾದ್ರೆ
ಗೋತ್ರ, ನಕ್ಷತ್ರ, ದೇಶ, ಕುಲ ಇದು ಬಹಳ ಮುಖ್ಯ. ಇದನ್ನು ನೋಡದೆ ಹುಚ್ಚುಚ್ಚಾಗಿ ಕೊಡಬಾರ್ದು. ಕೆಲವು ಪತ್ರಿಕೆ ನೋಡ್ಬೇಕು, ಪತ್ರಿಕೆ ಕೊಡ್ತಾರೆ, ಮದುವೆ ಪತ್ರಿಕೆ ಬನ್ನಿ ಅಂತ. ಏನಿಲ್ಲ, ನಾನು ಇಂಥವರನ್ನ ಮದುವೆ ಆಗ್ತೇನೆ, ನೀವು ಬಂದು ಆಶೀರ್ವಾದ ಮಾಡಿ ಅಷ್ಟೇ. ನೀನ್ ಯಾರು, ನಿನ್ನ ಹಿನ್ನೆಲೆ ಏನು, ಯಾವುದೂ ಇಲ್ಲ. ಬಹಳ ಮುಖ್ಯ ನೋಡಿ. ಮದುವೆಯಲ್ಲೂ ಕೂಡ ಹೇಳುವಾಗ ಇಂಥವರ ಮಗಳನ್ನ ಕನ್ಯಾದಾನ ಮಾಡ್ತೇನೆ ಅಂತ ಹೇಳೋದಿಲ್ಲ. ಇಂತಹ ಅಮುಕ ಶರ್ಮಣೆ ಪ್ರಪೌತ್ರೀಂ, ಅಮುಕ ಶರ್ಮಣ ಪೌತ್ರೀಂ, ಅಮುಕ ಶರ್ಮಣ ಪುತ್ರೀಂ ಅಂತ. ಆ ಹುಡುಗನ ಹೆಸರು ಹೇಳ್ಬೇಕಾದ್ರೆ ಅಮುಕ ಶರ್ಮಣ ಪ್ರಪೌತ್ರಾಯ, ಅಮುಕ ಶರ್ಮಣ ಪೌತ್ರಾಯ, ಅಮುಕ ಶರ್ಮಣ ಪುತ್ರಾಯ, ಅಮುಕ ಶರ್ಮಣೇ ವರಾಯ, ವರಾಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಲಕ್ಷ್ಮೀ ನಾರಾಯಣ. ಇಷ್ಟ ಅನುಸಂಧಾನ ಅಂದ್ರೆ 3 ತಲೆ ಕಂಪಲ್ಸರಿ. ಅದೇ ಇಲ್ದೆ ಹೋದ್ರೆ ನಾನು ಇಂಥವ್ರನ್ನ ಮದುವೆ ಮಾಡ್ಕೊಳ್ತೇನೆ, ನೀವು ಬನ್ನಿ ಅಂದ್ರೆ ಯಾರು ನೀನು, ನಿನಗೆ ತಲೆ ಬುಡ ಇಲ್ವಾ? ಇವೆಲ್ಲ ಅದನ್ನೇ ಹೇಳ್ತಾ ಇದ್ದಾರೆ. ಅವರ ತಂದೆ ತಾಯಿಗಳು ಯಾರು, ಅವರಪ್ಪಮ್ಮ ಯಾರು, ಅವರಪ್ಪಮ್ಮ ಯಾರು, ಈ 3 ಪ್ರಶ್ನೆಯನ್ನ ತಾಯಿ ಆಗಿರ್ತಕ್ಕಂಥವಳು ಕೇಳ್ತಾ ಇದ್ದಾಳೆ. ಕುಲಗೋತ್ರಗಳೇನು, ನಕ್ಷತ್ರಗಳೇನು, ಅದೆಲ್ಲವನ್ನು ಕೂಡ ನನಗೆ ಹೇಳಬೇಕು. ಯಾವ ವಂಶದಲ್ಲಿ ಹುಟ್ಟಿದ್ದಾನೆ, ಅವರ ಕುಲ ಏನು, ಅಷ್ಟೇ ಅಲ್ಲ ಹುಡುಗನ ನಡವಳಿಕೆ ಹೇಗಿದೆ. ಬಹಳ ಕ್ಯಾರೆಕ್ಟರ್ ಎಂಬತಕ್ಕಂಥದ್ದು ಬಹಳ ಬಹಳ ಮುಖ್ಯ. ಶೀಲ ಪ್ರಧಾನ. ಅದಕ್ಕೆ ಹೇಳ್ತಾ ಇದ್ದಾರೆ ವೆಲ್ತ್ ಇದೇನಂತಾರಲ್ಲ, ವೆಲ್ತ್ ಈಸ್ ಲಾಸ್ಟ್, ನಥಿಂಗ್ ಈಸ್ ಲಾಸ್ಟ್, ಹೆಲ್ತ್ ಈಸ್ ಲಾಸ್ಟ್, ಸಮಥಿಂಗ್ ಈಸ್ ಲಾಸ್ಟ್, ಕ್ಯಾರೆಕ್ಟರ್ ಈಸ್ ಲಾಸ್ಟ್, ಎವ್ರಿಥಿಂಗ್ ಈಸ್ ಲಾಸ್ಟ್ ಅಂತ ಹೇಳಿದ ಹಾಗೆ ಆ ಕ್ಯಾರೆಕ್ಟರ್ ಎಂಬತಕ್ಕಂಥದ್ದು ಬಹಳ ಮುಖ್ಯ. ಮೊದಲು ಅದನ್ನ ಪ್ರಶ್ನೆ ಮಾಡಬೇಕು ಅಂತ. ಹೀಗೆ ಪ್ರಶ್ನೆ ಮಾಡದಿದ್ದರೆ ಅದರ ಬಗ್ಗೆ ಆಸಕ್ತಿ ಇಲ್ಲ ಅಂತ. ಪ್ರಶ್ನೆ ಮಾಡೋದು ಡೌಟ್ ಇಂದ ಅಲ್ಲ, ಕೇಳಬೇಕಾದ ಧರ್ಮವನ್ನ ಕೇಳಬೇಕು, ಅವ್ರು ಹೇಳಬೇಕಾದ ಧರ್ಮವನ್ನ ಅವ್ರು ಹೇಳಬೇಕು. ಅದರಲ್ಲೂ ವಂಚನೆ ಮಾಡಿದ್ರೆ ದೇವರು ಅವರನ್ನು ಕೇಳದಿದ್ದರೆ ನಾವು ಅದಕ್ಕೆ ಬಾಧ್ಯರಾಗ್ತೇವೆ. ಆದ್ದರಿಂದ ಯಾಕೆ ಇದನ್ನು ಕೇಳಬೇಕು ಅಂತಂದ್ರೆ, ಒಂದು ವೇಳೆ ಮದುವೆ ಮಾಡಿಕೊಂಡ ಮೇಲೆ ಎಲ್ಲ ಬಣ್ಣ ಬಯಲಾದ್ರೆ ಆಗ ನಮ್ದು ತಪ್ಪಾಗೋದಿಲ್ಲ. ಯಾಕೆ, ನಾವೆಲ್ಲ ಕೇಳದೆ ಇದ್ದಾಗ ಅವನೇನಾದ್ರೂ ಕೆಟ್ಟ ಕುಲದವನಾಗಿದ್ರೆ ಆಗ ನೀವು ಕೇಳಲಿಲ್ಲ, ನಾವು ಹೇಳಲಿಲ್ಲ, ಆಗ ಆ ದೋಷಕ್ಕೆ ನಾವು ಭಾಗಿಯಾಗ್ತೇವೆ. ಕೇಳಿದ ಮೇಲೆ ಅವರು ಇದು ಯಾರಿಗಾರು ದಾನ ಕೊಡ್ಬೇಕಾದ್ರೆ ನಿಮ್ಮ ಗೋತ್ರ ಏನು ಇದೆಲ್ಲ ಕೇಳ್ತೇವೆ. ಅವರು ಸುಳ್ಳು ಹೇಳಿದ್ರೆ ಅದು ನಮ್ಗೆ ಸಂಬಂಧ. ನೀವು ಕೇಳದೇನೆ ಅವರು ತಪ್ಪು ಹೇಳಿದ್ರೆ ಆಗ ದೋಷಿಗಳು ನಾವಾಗ್ತೇವೆ. ಆದ್ರಿಂದ ಕೇಳಬೇಕಾದದ್ದು ಮೊದಲನೇ ಧರ್ಮ, ಹೇಳೋದು ಅವ್ರ ಧರ್ಮ. ಹಾಗಾಗಿ ಆ ವೃತ್ತಾಂತವನ್ನು ಹೇಳು ಅಂತ. ಕುಲಾಚಾರ ಕಥಾಂ ಶ್ರುತ್ವ ಬಕುಲಾಂ ವಾಕ್ಯಮಬ್ರವೀತ್. ಇದೆಲ್ಲವನ್ನು ಕೇಳಿಕೊಂಡು ಬಕುಲ ಮಾತನಾಡ್ತಾಳೆ. ಶೃಣು ರಾಜ್ಞಿ ಸವಿಸ್ತಾರಂ ಗೋತ್ರಂ ನಕ್ಷತ್ರ ಬಂಧುತಾಂ ದೇವಕೀ ಜನನೀ ತಸ್ಯ ಜನಕ ಶೂರನಂದನಃ ನಿಶಾಕರ ಕುಲಂ ತಸ್ಯ ನಾಮ್ನಾ ಕೃಷ್ಣ ಇತಿ ಸ್ಮೃತಃ ವಶಿಷ್ಠ ಗೋತ್ರೇ ಚೋತ್ಪನ್ನೇ ನಕ್ಷತ್ರಂ ಶ್ರವಣಂ ತಥಾ ಆವಾಸೋ ವೆಂಕಟಗಿರಿಃ ವಿದ್ಯಾವಾನ್ ಧನವಾನ್ ಬಲಿಃ ಬಹುಲಾಚ ಪನ್ನಃ ಪಂಚವಿಂಶತಿ ವರ್ಷಿಕಃ. ನೋಡಿ, ಇಷ್ಟು ಸ್ಪಷ್ಟವಾಗಿ ಹೇಳ್ತಾ ಇದ್ದಾಳೆ. ಅವನು ಯಾರು ಅಂತ ಹೇಳ್ತೇನೆ ಕೇಳು. ವರನ ತಾಯಿ ದೇವಕಿ ಅಂತ ತಿಳ್ಕೊ. ತಂದೆ ಯಾರು? ವಸುದೇವ ಅಂತ ಹೇಳ್ತಾರೆ. ಆಮೇಲೆ ಅವನ ವಂಶ ಯಾವುದು? ಚಂದ್ರವಂಶ. ಆತನ ಹೆಸರೇನು? ಕೃಷ್ಣ. ಗೋತ್ರ ಯಾವುದು? ವಶಿಷ್ಠ. ನಕ್ಷತ್ರ ಯಾವುದು? ಶ್ರವಣ. ನೋಡಿ, ಇಲ್ಲಿ ಏನಿದೆ, ಕೃಷ್ಣಂದೇ ಡಿಟ್ಟೋ ಹೇಳಿದ. ಯಾರು? ದೇವಕಿ ತಾಯಿ, ತಂದೆ ವಸುದೇವ, ಓಕೆ. ಆಮೇಲೆ ಚಂದ್ರವಂಶ, ಅದು ಓಕೆ. ಕೃಷ್ಣ ಹೆಸರು, ಅದು ಓಕೆ. ಗೋತ್ರ ವಶಿಷ್ಠ, ಅದು ಓಕೆ. ಕೃಷ್ಣಂದೇ ವಶಿಷ್ಠ ಗೋತ್ರ, ಸರಿ. ಆದ್ರೆ ಹೇಳುವಾಗ ಮಾತ್ರ ಕೃಷ್ಣನ ನಕ್ಷತ್ರ ಹೇಳದೆ ಶ್ರವಣ ನಕ್ಷತ್ರ ಅಂತಂದ. ಅಲ್ಲಿ ಕೃಷ್ಣಂದ್ ಯಾವುದು? ರೋಹಿಣಿ ನಕ್ಷತ್ರ. ಆ ರೋಹಿಣಿ ನಕ್ಷತ್ರವನ್ನು ಹೇಳದೆ ಶ್ರವಣ ನಕ್ಷತ್ರ ಅಂತ ಹೇಳಿದ್ರು. ಹಾಗಾದ್ರೆ ಎಲ್ಲಿದ್ದಾನೆ ವರ? ವೆಂಕಟಾಚಲದಲ್ಲಿ ವಾಸ ಮಾಡಿಕೊಂಡಿದ್ದಾನೆ ಅಂತ ಅರ್ಥ. ಹಾಗಾದ್ರೆ ಇಲ್ಲಿ ರೋಹಿಣಿ ನಕ್ಷತ್ರ ಅಂತ ಹೇಳೋದು ಬಿಟ್ಟು ಉಳಿದದ್ದೆಲ್ಲ ಕೃಷ್ಣಂದ್ ಹೇಳಿ ನಕ್ಷತ್ರ ಮಾತ್ರ ಶ್ರವಣ ಅಂತ ಯಾಕೆ ಹೇಳಿದ ಅಂತ ಕೇಳಿದಾಗ ಆಗ ವ್ಯಾಖ್ಯಾನಕಾರ ಉತ್ತರ ಕೊಡ್ತಾರೆ. ಶ್ರೀನಿವಾಸ ದೇವರು ಆ ವೈಕುಂಠ ತ್ಯಕ್ತ್ವಾ ವೈಕುಂಠ ಮುತ್ತಮಂ, ವೈಕುಂಠವನ್ನ ಬಿಟ್ಟು ಹುತ್ತದೊಳಗೆ ವಾಸ ಮಾಡ್ಲಿಕ್ಕೆ ಅಂತ ಬಂದ್ರಲ್ಲ, ತಮ್ಮ ಲಕ್ಷ್ಮಿಯನ್ನು ಹುಡುಕೊಂಡು ಬಂದ್ರಲ್ಲ, ತ್ಯಕ್ತ್ವಾ ವೈಕುಂಠ ಮುತ್ತಮಂ ಅಂತ. ಆ ವೈಕುಂಠವನ್ನು ಬಿಟ್ಟು ಹುತ್ತದೊಳಗೆ ಬಂದು ಆ ಭೂಮಿಗೆ ಕಾಲಿಟ್ಟ ದಿನದ ನಕ್ಷತ್ರ ಅವತ್ತು ಶ್ರವಣ ಇತ್ತು. ಹಾಗಾಗಿ ಅಲ್ಲಿ ಶ್ರವಣ ನಕ್ಷತ್ರ ಅಂತ. ಉಳಿದದ್ದೆಲ್ಲ ಡಿಟ್ಟೋ.
ಆದ್ರೆ ಶ್ರೀನಿವಾಸ ದೇವರು ಭೂಮಿಗೆ ಕಾಲಿಟ್ಟಂತಹ ದಿನ, ಅವತ್ತು ಅವತಾರ ಮಾಡಬೇಕು ಅಂತ ಪ್ರಾರಂಭದ ದಿನ ಅವತ್ತು ಶ್ರವಣ ನಕ್ಷತ್ರ ಆಗಿತ್ತು. ಆಯ್ತು, ಇವನಿಗೆ ವಶಿಷ್ಠನ ಗೋತ್ರ ಅಂದ್ರೆ ಏನು? ಇಂಥ ಋಷಿಗಳ ಕುಲದಲ್ಲಿ ಹುಟ್ಟಿದವ. ಯಾರಿಗೆ ಜನ್ಮ ಉಂಟೋ ಅವ್ರಿಗೆ ಗೋತ್ರ ಇರುತ್ತೆ, ಯಾರಿಗೆ ಜನ್ಮವೇ ಇಲ್ವೋ ಮತ್ತೆ ಅವನಿಗೆ ಗೋತ್ರನೇ ಇರೋದಿಲ್ಲ. ಮತ್ತೆ ಇವನು ರೋಹಿಣಿ ಅಂತ ಹೇಳೋದು ಬಿಟ್ಟು ಶ್ರವಣ ಅಂತ ಯಾಕೆ ಹೇಳಿದ ಅಂದ್ರೆ, ಯಾವ ಶ್ರೀನಿವಾಸನ ಬಗ್ಗೆ ನೀವು ಇಷ್ಟೆಲ್ಲ ಪ್ರಶ್ನೆ ಕೇಳಿದ್ದೀರೋ ಈ ಪ್ರಶ್ನೆಗಳಿಗೆ ಉತ್ತರ ಯಾವುದರಲ್ಲಿದೆ ಅಂದ್ರೆ ಕೇವಲ ಶ್ರವಣದಿಂದ ಮಾತ್ರ. ಶಾಸ್ತ್ರ ಶ್ರವಣೇನೈವ ಶ್ರೀನಿವಾಸ ಗೋಚರತಿ. ಹಾಗಂದ್ರೆ ಏನರ್ಥ? ನೀವು ಶಾಸ್ತ್ರ ಶ್ರವಣ ಮಾಡದ ಹೊರತು ಶ್ರೀನಿವಾಸನ ಪರಿಚಯವಾಗೋದಿಲ್ಲ. ಹಾಗಾದ್ರೆ ಶಾಸ್ತ್ರ ಶ್ರವಣಕ್ಕೆ ಭಾರೀ ಪ್ರಾಧಾನ್ಯತೆಯನ್ನು ಕೊಡುವ ಸ್ವಾಮಿ ಅಂದ್ರೆ ನಮ್ಮ ಶ್ರೀನಿವಾಸ. ಹಾಗಾಗಿ ಶ್ರೀನಿವಾಸನ ಒಂದು ಚಿಂತನೆ ನಮಗೆ ಬರಬೇಕಾದ್ರೆ ಅದು ಶಾಸ್ತ್ರ ಶ್ರವಣ ಜನ್ಯ, ಅಂದ್ರೆ ಶಾಸ್ತ್ರ ಶ್ರವಣದಿಂದ ಮಾತ್ರ ಅವನು ಸಿಗುತ್ತಾನೆ ಎಂಬ ತತ್ವವನ್ನು ಬಕುಲೆ ಹೇಳಲಿಕ್ಕಾಗಿ ತಸ್ಯ ನಕ್ಷತ್ರ ಶ್ರವಣಂ ಅಂತ ಹೇಳಿದ್ದು. ಹಾಗಾದ್ರೆ ವಶಿಷ್ಠ ಗೋತ್ರ ಅಂದ್ರೆ ಏನು? ಯಾಕೆ ಶ್ರವಣ ಮಾಡಬೇಕು ಅಂತ ಕೇಳಿದ್ದಕ್ಕೆ ವಶಿಷ್ಠ ಗೋತ್ರ. ವಶಿಷ್ಠ ಗೋತ್ರ ಅಂದ್ರೆ ವಶಿಷ್ಠ ಋಷಿಗಳ ವಂಶದಲ್ಲಿ ಬಂದ, ಅದಕ್ಕಿಂತ ಮುಂಚೆ ಇರ್ಲಿಲ್ಲ, ಹೀಗೆಲ್ಲ ಅರ್ಥ ಅಲ್ಲ. ಮತ್ತೆ ಏನು? ಶಿಷ್ಟ ವಶಿಷ್ಠ. ಅಂದ್ರೆ ಏನು ಗೊತ್ತಾ? ಜ್ಞಾನ ಅಂತ ಅರ್ಥ. ಗತಿ ಗಂಧನಯೋಹೋ ಯೇ ಗತ್ಯರ್ಥಾಹ ತೇ ಜ್ಞಾನಾರ್ಥಾಹ ಅಂತ ಶಾಸ್ತ್ರ ಇರೋದರಿಂದ ಅಂತನ್ನುವ ಶಬ್ದಕ್ಕೆ ಜ್ಞಾನ ಅಂತ ಅರ್ಥ. ಯಾವ ಜ್ಞಾನ? ಅಂದ್ರೆ ವಾಯುದೇವರ ಶಾಸ್ತ್ರದ ಜ್ಞಾನ. ಅದರಿಂದ ಮಾತ್ರ ಶಿಷ್ಟ ಅಂದ್ರೆ ಉಳಿಯೋದು. ಯಾರು ವಾಯುದೇವರ ಜ್ಞಾನವನ್ನ ಅಂದ್ರೆ ವಾಯುಶಾಸ್ತ್ರದ ಜ್ಞಾನವನ್ನ ತಲೆಯಲ್ಲಿ ಮಾಡ್ಕೊಳ್ತಾರೆ ಅವರ ತಲೆಯಲ್ಲಿ ಮಾತ್ರ ನಿಜವಾದ ಶ್ರೀನಿವಾಸ ಯಾರು ಎಂಬತಕ್ಕಂಥದ್ದು ಗೊತ್ತಾಗತ್ತೆ. ಅದಕ್ಕೆ ಹೇಳ್ತಾರೆ, ಆನಂದ ತೀರ್ಥ ವರದೆ ದಾನವಾರಣ್ಯ ಪಾವಕೆ ಜ್ಞಾನದಾಯಿನಿ ಸರ್ವೇಶೆ ಶ್ರೀನಿವಾಸೇಸ್ತು ತೇ ಮನಃ. ವಾದಿರಾಜ ಗುರು ಸಾರ್ವಭೌಮರು ತಮ್ಮ ತೀರ್ಥ ಪ್ರಬಂಧದಲ್ಲಿ ಈ ಶ್ಲೋಕವನ್ನು ಹೇಳುತ್ತಾ, ಆನಂದ ತೀರ್ಥ ವರದೆ ಶ್ರೀಮದ್ ಆಚಾರ್ಯರ ಶಾಸ್ತ್ರದ ಜ್ಞಾನದಿಂದ ಮಾತ್ರ ಜ್ಞಾನದಾಯಿನಿ ಸರ್ವೇಶ ತಲೆಯಲ್ಲಿ ಅವನು ಸಿಗುತ್ತಾನೆ ಹೊರತು ಇನ್ಯಾವುದರಿಂದಲೂ ಸಿಗೋದಿಲ್ಲ ಎಂಬ ಅರ್ಥವನ್ನು ತಿಳಿಸಲಿಕ್ಕಾಗಿ ಅವನಿಗೆ ವಶಿಷ್ಠ ಗೋತ್ರ ಅಂತ ಹೇಳಿ. ಆದರೆ ಇವನು ಸುಲಭವಾಗಿ ಸಿಗುತ್ತಾನ? ಶಾಸ್ತ್ರಜ್ಞಾನ ಇಲ್ಲ. ಮತ್ತೇನು? ಮನಸ್ಸು ಕೊಟ್ಟು ಓದಿದರೆ ಮಾತ್ರ. ಆ ಮನಸ್ಸಿಗೆ ಕಾರಕ ಯಾರು? ಚಂದ್ರ. ಆದ್ದರಿಂದ ಚಂದ್ರ ವಂಶ ಅಂದ್ರೆ ಏನರ್ಥ? ವಂಶ ಅನ್ನುವ ಶಬ್ದಕ್ಕೆ ಅಂದ್ರೆ ಈ ಯಾವ ಶಾಸ್ತ್ರಜ್ಞಾನ ಇದೆಯಲ್ಲ, ಶೀಯತೆ ಒಳಗಡೆ ಮಲಗುತ್ತೆ ಅಂದ್ರೆ ಪೂರ್ಣ ಶಾಸ್ತ್ರಜ್ಞಾನ ಸಿಗೋದು ಮನಃಕಾರಕನಾಗಿರತಕ್ಕಂಥ ಚಂದ್ರನ ಮುಖಾಂತರ ಅಂತ. ಹೀಗೆ ಚಂದ್ರವಂಶ ಅಂದ್ರೆ ಏನು ಅಂತ ಹೇಳಿದ್ರು. ತಾಯಿಯಾದಂತಹವಳು ದೇವಕಿ, ತಂದೆ ವಸುದೇವ ಅಂತ ಹೇಳಿದ್ರಲ್ವಾ. ಅಂದ್ರೆ ಆ ಶ್ರೀನಿವಾಸ ನಿಮಗೆ ಅರ್ಥ ಆಗಬೇಕಾದ್ರೆ ಮೊದಲು ತಂದೆಯನ್ನ, ತಂದೆ ಅಂದ್ರೆ ಏನರ್ಥ? ಸಂಸ್ಕೃತದಲ್ಲಿ ಅವನೇ ನಮ್ಮನ್ನ, ಈ ದಾಸರ ಪದ್ಯದಲ್ಲಿ ನೋಡಿದ್ರೆ ಗೊತ್ತ, ನೀ ತಂದೆ ನಾ ಬಂದೆ ಅಂತ. ತಂದೆ ಅಂದ್ರೆ ಜನಕ ಅಂತ ಅರ್ಥದಲ್ಲಿ ಅಲ್ಲ, ಆ ಅರ್ಥದಲ್ಲಿ ಹೌದು. ನಿಜವಾಗಿ ಈ ಜಗತ್ತಿಗೆ ನಮ್ಮನ್ನ ಯಾರು ತಂದಿದ್ದಾರೋ ಅವನು ತಂದೆ, ನೀನು ತಂದೆ ಅಂತ ಅಲ್ಲಿ ದಾಸರ ಆ ಪದ್ಯದಲ್ಲಿ ಹೇಳಿದಂತೆ ಯಾವ ದೇವಲೋಕದಲ್ಲಿ ಇರ್ತಕ್ಕಂಥ ನಮ್ಮನ್ನ ಭೂಲೋಕಕ್ಕೆ ಸಾಧನೆ ಮಾಡಿಸುವುದಕ್ಕಾಗಿ ನೀನು ತಂದೆ ಅಲ್ಲ. ಹೇಗೆ ತಂದೆ? ಯಾವ ಮತ್ತೆ ಕ್ವಾಲಿಫಿಕೇಶನ್ ನೋಡಿ ತಂದೆ ಅಂದ್ರೆ ವಸುದೇವ. ವಸುದೇವ ಅಂದ್ರೆ ಏನು? ಸತ್ವಂ ವಿಶುದ್ಧಂ ವಸುದೇವ ಸಂಗೀತಂ. ಸತ್ವ ಗುಣ ನಮ್ಮಲ್ಲಿ ಏನೋ ಒಂದು ಒಳ್ಳೆ ಕೆಲಸ ಮಾಡಿದೀವಿ, ಏನೋ ಒಂದು ಒಳ್ಳೆ ಕೆಲಸದ ಪುಣ್ಯ ಇದ್ದದ್ದರಿಂದ ನೀನು ತಂದೆ. ಆದ್ದರಿಂದ ತಂದೆ, ನೀನು ತಂದೆ. ಯಾಕೆ ತಂದೆ? ವಸುದೇವ. ವಸುದೇವ ಅಂದ್ರೇನು? ಒಳ್ಳೆಯ ಗುಣ ಅಂದ್ರೆ ಸಾಧನೆ ಮಾಡಬೇಕೆಂಬ ಕಳಕಳಿ ನಮ್ಮಲ್ಲಿ ಇದ್ದದ್ದರಿಂದ ಅದನ್ನ ನೋಡಿ ನೀನು ತಂದೆ. ತಾಯಿ ಯಾರು? ದೇವಕಿ. ಬರೀ ತಂದು ಬಿಟ್ಬಿಟ್ರೆ ಸಾಕ? ನಿಮಗೆ ಯಾವ್ದೋ ಒಂದು ಊರ್ ತೋರಿಸ್ತೇನೆ ಅಂತ ಕರ್ಕೊಂಡ್ ಬರೋದು, ಅಲ್ಲೆಲ್ಲ ಊರ್ನಲ್ಲಿ ನೀರ್ನಲ್ಲಿ ಬಿಟ್ಬಿಟ್ಟು ಓಡೋಗ್ಬಿಟ್ರೆ ಹಾಗಲ್ಲ. ದೇವಕಿ ಅಂದ್ರು. ನೋಡಪ್ಪ, ಇಲ್ಲಿ ಬಂದಿದೆಯಲ್ಲ ಸಾಧನೆ, ಏನೇ ಮಾಡು, ಊಟ ಮಾಡು, ಮಲಗು, ನಿದ್ರೆ ಮಾಡು, ಏನ್ ಬೇಕಾದ್ರೂ ಮಾಡು, ಆದ್ರೆ ಪ್ರತಿಯೊಂದು ಕರ್ಮದೊಳಗೂ ದೇವಕಿ ಅಂದ್ರೆ ಅದರ ಒಳಗಡೆ ಭಗವಂತ ಇದ್ದಾನೆ ಅಂತ ತಿಳಿ. ಆಗ ನಿನಗೆ ಭಗವಂತ ಸಿಗುತ್ತಾನೆ. ಸಾಧನೆ ಮಾಡುವುದೇನು? ಯಾವ ಕೆಲಸವನ್ನ ಬಿಡುವ ಹಾಗಿಲ್ಲ, ಪ್ರತಿಯೊಂದು ಕೆಲಸ ಮಾಡು, ಆದರೆ ಪ್ರತಿಯೊಂದು ಕೆಲಸದೊಳಗೂ
ಭಗವಂತ ಇದ್ದಾನೆ ಅಂತ ತಿಳ್ಕೊ. ಪ್ರತಿ ಒಂದು ವಸ್ತುವಿನಲ್ಲೂ ಭಗವಂತ ಸನ್ನಿಹಿತನಾಗಿದ್ದಾನೆ ಅಂತ ತಿಳ್ಕೊ. ನೀನು ಮಾತನಾಡುವ, ಊಟ ಮಾಡುವ ಎಲೆಯಲ್ಲಿ ಭಗವಂತ ಇದ್ದಾನೆ ಅಂತ ತಿಳ್ಕೊ. ಅನ್ನದಲ್ಲಿ ಭಗವಂತ ಇದ್ದಾನೆ ಅಂತ ತಿಳ್ಕೊ. ಬಡಿಸುವ ಸಾರಿನಲ್ಲಿ ಭಗವಂತ ಇದ್ದಾನೆ, ಬಡಿಸುವವರಲ್ಲಿ ದೇವರಿದ್ದಾನೆ ಅಂತ ತಿಳ್ಕೊ. ಈ ಚಿಂತನೆ ಪೂರ್ತಿಯಾಗಿ ಜೀವನದಲ್ಲಿ ಮಾಡಿಕೊಂಡ್ರೆ ದೇವಕಿ ತಾಯಿ ಅಂತ ಅರ್ಥ. ಹೀಗೆ ತಂದೆ ತಾಯಿಗಳ ಹೆಸರಿನ ಚಿಂತನೆ, ಆಮೇಲೆ ಇನ್ನೂ ತುಂಬಾ ಇದೆ, ಅಣ್ಣ ತಮ್ಮಂದರ ಚಿಂತನೆ ಇತ್ಯಾದಿಗಳನ್ನೆಲ್ಲವನ್ನು ಕೂಡ ಹೇಳ್ತಾರೆ. ಕೊನೆಗೊಂದು ಹೇಳ್ತಾರೆ, 25 ವರ್ಷವಾಗಿದೆ, ಇನ್ನೂ ಮದುವೆ ಆಗಿಲ್ಲ. ಹಾಗಾದ್ರೆ 25 ವರ್ಷ ಆಗಿದೆ ಅಂದ್ರೆ ಅದಕ್ಕೆ ಹೇಳ್ತಾರೆ ಪಂಚವಿಂಶತಿ ವಾರ್ಷಿಕ. ಪಂಚವಿಂಶತಿ ವಾರ್ಷಿಕ ಅಂದ್ರೆ ವಾರ್ಷಿಕ ಅಂದ್ರೆ ವರ್ಷ ಅಂತ ಒಂದರ್ಥ. ಇನ್ನೊಂದೇನು, ಪಂಚವಿಂಶತಿ ವಾರ್ಷಿಕ ಅಂದ್ರೆ ವರ್ಷ ಅಂದ್ರೆ ಸುರಿಸೋದು ಅಂತ ಅನ್ನುವ ಅರ್ಥದಲ್ಲಿ ಇದೆ. ಹಾಗಾದ್ರೆ ನಮ್ಮ ಶರೀರದಲ್ಲಿ ಸಾಧನೆಗಳನ್ನ ಸುರಿಸುವ ವ್ಯಕ್ತಿ ಯಾರು ಅಂತ ಕೇಳಿದ್ರೆ, ದೇಹದೊಳಗೆ 24 ತತ್ವಗಳಿದೆ. ಅದರ ಒಳಗಡೆ 25ನೇ ತತ್ವ ರೂಪನಾಗಿ ಭಗವಂತನೇ ಇದ್ದಾನೆ. ಹೀಗೆ ಪ್ರತಿಯೊಬ್ಬರ ದೇಹದೊಳಗೆ 25 ತತ್ವಗಳ ಒಳಗಡೆ ತನ್ನಿಯಾಮಕನಾಗಿ, ತನ್ನಿಷ್ಠನಾಗಿ, ತದ್ವಾಚ್ಯನಾಗಿ ಇರತಕ್ಕಂತಹ ಭಗವಂತನೇ ಪ್ರತಿಯೊಬ್ಬರ ದೇಹದೊಳಗೆ ಇರುವ 25 ತತ್ವಗಳ ಒಳಗಡೆ ಸನ್ನಿಹಿತನಾದ ವ್ಯಕ್ತಿಯೇ ನಮ್ಮ ಶ್ರೀನಿವಾಸ ಅಂತ ಚಿಂತನೆ ಮಾಡಿ ಅಂತ ಬಕುಳೆ ಹೇಳ್ತಾ ಇದ್ದಾಳೆ. ಪಂಚವಿಂಶತಿ ವಾರ್ಷಿಕ ಅಂತ ಚಿಂತನೆಯನ್ನು ಮಾಡಿದ್ದಾರೆ ಅಂತ ಹೀಗೆ ಚಿಂತನೆ ಮಾಡ್ತಾ, ಹಾಗಾದ್ರೆ ಮುಂದೆ ಆಗ ಅವಳು ಪ್ರಶ್ನೆ ಕೇಳ್ತಾಳೆ, 25 ವರ್ಷವಾದರೂ ಯಾಕೆ ಮದುವೆ ಆಗಲಿಲ್ಲ? ಹಾಗಾದ್ರೆ 25 ತತ್ವದ ಒಳಗಿರ್ತಕ್ಕಂಥವ್ರಂದ್ರೆ 25 ವರ್ಷ ಆದ್ರೂ ಮದುವೆ ಯಾಕಾಗಿಲ್ಲ ಅನ್ನುವ ಶಬ್ದದ ಅರ್ಥ ಏನು ಅನ್ನುವುದನ್ನ ವ್ಯಾಖ್ಯಾನಕಾರರು ಏನ್ ಹೇಳ್ತಾರೆ ಎಂಬತಕ್ಕಂಥದ್ದನ್ನು ಮತ್ತೆ ನಾಳೆ ಸೇರಿದಾಗ ತಿಳಿದುಕೊಳ್ಳೋಣ ಅಂತ ಹೇಳ್ತಾ, ಅಯಂ ಶ್ಲೋಕ ಅಭಿಪ್ರಾಯ ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ ಅಕ್ಷರೋ ಯೋಜರ ಸರ್ವದೈವಾಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಜಾದಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲ ಅಖಂಡ ಮಂಡಲಂ ಅಸ್ಮದ್ ಗುರುವಂತರ್ಗತ ರಾಘವೇಂದ್ರ ಗುರುವಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಲಕ್ಷ್ಮೀ ವೆಂಕಟೇಶ್ವರ ದೇವರ ಪಾದಾರವಿಂದದಲ್ಲಿ ಈ ನುಡಿ ಕುಸುಮಗಳನ್ನ ಅರ್ಪಿಸುತ್ತಾ ಶ್ರೀಕೃಷ್ಣ